ಎಲ್ಲರಿಗೂ ನಮಸ್ಕಾರ. ಆಯಾಮ ರಂಗತಂಡ ಬೆಂಗಳೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಇಂದು ಹಮ್ಮಿಕೊಂಡಿರುವ ವಿಶ್ವ ರಂಗಭೂಮಿ ದಿನಾಚರಣೆ 2026ಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆಯಾಮ ರಂಗತಂಡದ ಪರಿಚಯ. ಕಳೆದ 10 ವಸಂತಗಳಿಂದ ರಂಗಭೂಮಿಯ ಕಂಪು ಪಸರಿಸುತ್ತಿರುವ ಆಯಾಮ ಕೇವಲ ಒಂದು ನಾಟಕ ತಂಡವಲ್ಲ, ಅದೊಂದು ಕಲಾಶಾಲೆ. ಹಳಗನ್ನಡದ ಸೂರ್ಯಪುತ್ರನಿಂದ ಹಿಡಿದು ನಡುಗನ್ನಡದ ಸತ್ಯಾಯನ ಹರಿಶ್ಚಂದ್ರನವರೆಗೆ, ಕುವೆಂಪು ಅವರ ವಾಲ್ಮೀಕಿಯ ಭಾಗ್ಯದಿಂದ ರವೀಂದ್ರನಾಥ ಟ್ಯಾಗೋರರ ಚಿತ್ರದವರೆಗೆ ಹತ್ತಾರು ವೈವಿಧ್ಯಮಯ ಪ್ರಯೋಗಗಳನ್ನು ರಂಗದ ಮೇಲೆ ತಂದ ಹೆಗ್ಗಳಿಕೆ ಈ ಸಂಸ್ಥೆಯದು. ಅಷ್ಟೇ ಅಲ್ಲದೆ ಲಾಕ್ಡೌನ್ ಅಂತಹ ಕಷ್ಟದ ಸಮಯದಲ್ಲಿಯೂ ಡಿಜಿಟಲ್ ವೇದಿಕೆಯ ಮೂಲಕ ನೃತ್ಯ, ಸಂಗೀತ ಮತ್ತು ವಿಚಾರ ಸಂಕಿರಣಗಳನ್ನು ನಡೆಸಿ ಕಲಾ ಸೇವೆ ನಿರಂತರವಾಗಿರುವಂತೆ ನೋಡಿಕೊಂಡವರು ಇವರು. ಈ ಯಶಸ್ವಿ ಪಯಣದ ಹಿಂದಿರುವ ಸಾರಥಿ ಶ್ರೀಮತಿ ಸವಿತಾ ಭೈರಪ್ಪ. ಸವಿತಾ ಭೈರಪ್ಪ ಅವರು ದೇಶದ ಅತ್ಯುನ್ನತ ರಂಗ ಶಿಕ್ಷಣ ಸಂಸ್ಥೆಯಾದ ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆ NSTಯ ಹೆಮ್ಮೆಯ ಪದವೀಧರರು. ಅಲ್ಲಿನ ಶಿಕ್ಷಣದ ನಂತರ ಪ್ರತಿಷ್ಠಿತ NST ರೆಪರ್ಟರಿ ಕಂಪನಿಯಲ್ಲಿ ನಟಿಯಾಗಿ ವೃತ್ತಿಪರ ಅನುಭವ ಪಡೆದು ಇಂದು ಕರ್ನಾಟಕದ ರಂಗಭೂಮಿಯನ್ನು ಶ್ರೀಮಂತಗೊಳಿಸುತ್ತಿದ್ದಾರೆ. ಸವಿತಾ ಅವರ ಶಿಸ್ತು ಮತ್ತು ಆಯಾಮ ಸಂಸ್ಥೆಯ ಬದ್ಧತೆ ಇಂದು ರಂಗಭೂಮಿಯಲ್ಲಿ ಹೊಸ ದಾಖಲೆಗಳನ್ನು ಬರೆಯುತ್ತಿದೆ. ಕೇವಲ ನಾಟಕಗಳಲ್ಲದೆ ಮಕ್ಕಳಿಗಾಗಿ ತರಬೇತಿ ಶಿಬಿರಗಳು ಮತ್ತು ನಕ್ಷತ್ರ ಯಾತ್ರಿಕರು ಅಂತಹ ಸಾಮಾಜಿಕ ಕಾಳಜಿಯ ನಾಟಕಗಳ ಮೂಲಕ ಇಡೀ ತಂಡ ಹೊಸ ಆಯಾಮವನ್ನೇ ಸೃಷ್ಟಿಸುತ್ತಿದೆ. ಆದರೆ ಈ ಯಶಸ್ಸಿನ ಹಾದಿಯಲ್ಲಿ ಆಯಾಮ ಇಂದು ತೀವ್ರವಾದ ನೋವನ್ನು ತನ್ನ ಎದೆಯಲ್ಲಿ ಹೊತ್ತು ನಿಂತಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಯುಗಾದಿ ಮತ್ತು ವಿಶ್ವ ರಂಗಭೂಮಿ ದಿನಾಚರಣೆಯ ಸಂಭ್ರಮಕ್ಕಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ 400 ನಾಟಕದ ಭರ್ಜರಿ ತಯಾರಿ ನಡೆದಿತ್ತು. ಇಡೀ ಕಾರ್ಯಕ್ರಮದ ಸಂಘಟನೆ, ವ್ಯವಸ್ಥೆ ಮತ್ತು ಪ್ರತಿಯೊಂದು ಜವಾಬ್ದಾರಿಯನ್ನು ಅತಿ ಹೆಚ್ಚಿನ ಉತ್ಸಾಹದಿಂದ ಹೆಗಲ ಮೇಲೆ ಹೊತ್ತು ಮುನ್ನಡೆಸುತ್ತಿದ್ದವರು ತಂಡದ ಆತ್ಮೀಯ ಗೆಳೆಯ ಜಗದೀಶ ಶಾಸ್ತ್ರಿ ಅವರು. ದುರಂತವೆಂದರೆ ಕಾರ್ಯಕ್ರಮದ ಎಲ್ಲಾ ಸಿದ್ಧತೆಗಳನ್ನು ಪೂರೈಸಿ ನಾಳೆ ಸಂಭ್ರಮಿಸಬೇಕೆನ್ನಷ್ಟುವರಲ್ಲಿ ಹಿಂದಿನ ದಿನವೇ ಜಗದೀಶ್ ಶಾಸ್ತ್ರಿ ಅವರು ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಲಿದರು. ತಂಡವನ್ನು ಒಬ್ಬ ಸಮರ್ಥ ಸಂಘಟನೆಯ ಶಕ್ತಿಯಾಗಿ ಮುನ್ನಡೆಸುತ್ತಿದ್ದ ಗೆಳೆಯನನ್ನು ಕಳೆದುಕೊಂಡ ಆಯಾಮ ಇಂದು ಆ ನೆನಪಿನಲ್ಲಿ ತಪಿಸುತ್ತಿದೆ. ಹಾಗೆಯೇ ಮಾರ್ಗದರ್ಶಕರಾಗಿದ್ದ ದಿವಂಗತ ಹನುಮಕ್ಕ ಮರಿಯಮ್ಮನಹಳ್ಳಿ ಮತ್ತು ದಿವಂಗತ ದೇವ್ ನಾಗೇಶ್ ರವರು ತಮ್ಮ ರಂಗಭೂಮಿ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಹೋಗಿರುವುದು ತೀವ್ರ ದುಃಖ ತಂದಿದೆ. ಅವರ ಸಾಧನೆ ನಮಗೆಲ್ಲ ಪ್ರೇರಣೆಯಾಗಿದೆ. ರಂಗಭೂಮಿಯಲ್ಲಿ ಬಳಸುವ ಬಹುದೊಡ್ಡ ಮಾತು ಶೋ ಮಸ್ಟ್ ಗೋ ಆನ್. ರಂಗಭೂಮಿಯ ಕೊಂಡಿಗಳು ಕಳಚಿದಾಗ ಜವಾಬ್ದಾರಿ ತೆಗೆದುಕೊಂಡು ಗಟ್ಟಿಯಾಗಿ ನಿಲ್ಲಬೇಕು. ಅದೇ ಕಾಯಕದಲ್ಲಿ ಆಯಾಮ ಇಂದು ರಂಗ ನಮನದ ಜೊತೆಗೆ ವಿಶ್ವ ರಂಗಭೂಮಿ ದಿನಾಚರಣೆ ಪ್ರಯುಕ್ತ ರಂಗಗೌರವವನ್ನು ಕೂಡ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಆಯಾಮ ತಂಡ ತಮ್ಮೆಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ರಾಜೇಶ್ವರಿ ಅವರು, ಪ್ರಾಧ್ಯಾಪಕರು NMKRV ಕಾಲೇಜು ಹಾಗೂ ಕಲಾ ಪೋಷಕರು, ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರನ್ನ ಆಯಾಮ ತಂಡದ ಮುಖ್ಯಸ್ಥರಾದ ಪ್ರಸನ್ನರವರು ದಯವಿಟ್ಟು ವೇದಿಕೆ ಮೇಲೆ ಕರೆತರಬೇಕಾಗಿ ವಿನಂತಿ. ಹಾಗೆ ಶಶಿಕಾಂತ ಎಡಹಳ್ಳಿ ಅವರು ರಂಗಕರ್ಮಿ ಮತ್ತು ಪ್ರಗತಿಪರ ಚಿಂತಕರು, ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಶ್ರೀ ಭೈರಪ್ಪರವರು ಅಧ್ಯಕ್ಷರು, ಆಯಾಮ ರಂಗತಂಡ, ನಿವೃತ್ತ ಅಪರ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ, ಅವರನ್ನು ಕೂಡ ಪ್ರಸನ್ನರವರು ದಯವಿಟ್ಟು ವೇದಿಕೆ ಮೇಲೆ ಕರೆತರಬೇಕು. ಮೊದಲಿಗೆ ಅಗಲಿದ ರಂಗಚೇತನಗಳಿಗೆ ಪುಷ್ಪ ನಮನ.
ಈಗ ದಯವಿಟ್ಟು ಎಲ್ಲರೂ ಎದ್ದು ನಿಂತು 1 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಆಚರಿಸಬೇಕಾಗಿ ವಿನಂತಿ. ಎಲ್ಲರಿಗೂ ಧನ್ಯವಾದಗಳು. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ. ದಯವಿಟ್ಟು ಕುಹು ತಂಡದ ಕಲಾವಿದರು ವೇದಿಕೆ ಮೇಲೆ ಬಂದು ಪ್ರಾರ್ಥನೆಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. शांत भुवनेश्वर सुमनोहर भुवन सार आई शांत भुवनेश्वर सुमनोहर भुवन सार पापहार आनंद सार पापहार आनंद सार भय विदूर भव संहार भय विदूर भव संहार आई शांत भुवनेश्वर सुमनोहर भुवन सार गौरीनाथ शिव पावन नित्य ध्यान परिशोधन गौरीनाथ शिव पावन नित्य ध्यान परिशोधन देव देव अघनाशन देव देव अघनाशन शमधम विभु सौख्य सार शमधम विभु सौख्य सार शमधम विभु सौख्य सार शमधम विभु सौख्य सार भुवनेश्वर सुमनोहर भुवन सार सुमनोहर भुवन सार ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟ ಎಲ್ಲ ಕಲಾವಿದರಿಗೆ ಧನ್ಯವಾದಗಳು. ಇದೀಗ ಅತಿಥಿಗಳ ಪರಿಚಯ ಶ್ರೀಮತಿ ದಿವ್ಯಾರವರಿಂದ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಆತ್ಮೀಯರಿಗೂ ಸ್ವಾಗತ ಬಯಸುತ್ತಾ ಬಂದಿರುವ ಅತಿಥಿಗಳಲ್ಲಿ ಒಬ್ಬರಾದ ಡಾಕ್ಟರ್ ರಾಜೇಶ್ವರಿ ಎಂಇ ಅವರ ಕಿರು ಪರಿಚಯವನ್ನು ಮಾಡಿಕೊಡುತ್ತೇನೆ. ಎನ್ಎಂಕೆ ಆರ್ವಿ ಕಾಲೇಜು ಹಿಂದಿ ವಿಭಾಗ ಮುಖ್ಯಸ್ಥರಾದ ಮತ್ತು ಪ್ರಾಧ್ಯಾಪಕರು ಇವರಾಗಿದ್ದಾರೆ. ಡಾಕ್ಟರ್ ರಾಜೇಶ್ವರಿ ಎಂಇ ಅವರು ಕಳೆದ 34 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದ ಸೇವೆ ಸಲ್ಲಿಸುತ್ತಿದ್ದು ಬೆಂಗಳೂರಿನ ವಿವಿಧ ಖಾಸಗಿ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದ ಸಂಯೋಜಕೆಯಾಗಿ ಸೇವೆ ಸಲ್ಲಿಸಿರುವ ಇವರು ಸಾವಿರಾರು ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಸಮಗ್ರ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದಾರೆ. ಇವರ ಪ್ರಮುಖ
ಸಾಧನೆಗಳು ಮತ್ತು ಇವರಿಗೆ ಸಂದ ಗೌರವಗಳೆಂದರೆ ಎನ್ಎಸ್ಎಸ್ ನ ಉತ್ತಮ ಯೋಜನಾ ಅಧಿಕಾರಿಯಾಗಿ ಇವರು ರಾಜ್ಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. 18ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಇವರ ಎನ್ಎಸ್ಎಸ್ ಸೇವೆಯನ್ನು ಅತ್ಯುತ್ತಮವೆಂದು ಗುರುತಿಸಿ ಗೌರವಿಸಿದೆ. ಇವರ ಶೈಕ್ಷಣಿಕ ಜವಾಬ್ದಾರಿಗಳೆಂದರೆ ಡೀನ್, ಸಹಾಯಕ ಪರೀಕ್ಷಕ ನಿಯಂತ್ರಕರು, ಅಧೀಕ್ಷಕರು ಮತ್ತು ಪರೀಕ್ಷಾ ವೀಕ್ಷಕರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. 25ಕ್ಕೂ ಹೆಚ್ಚು ಕಾಲೇಜುಗಳಲ್ಲಿ ಅಧ್ಯಯನ ಮಂಡಳಿ ಮತ್ತು ಪರೀಕ್ಷಾ ಮಂಡಳಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸಂಶೋಧನೆ ಮತ್ತು ವಿಚಾರಣಾ ಸಂಕಿರಣಗಳೆಂದರೆ ಇವರು 100 ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿರುವ ಇವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಅಧ್ಯಕ್ಷತೆ ವಹಿಸಿದ್ದಾರೆ. ಇವರ ಸಾಹಿತ್ಯ ಮತ್ತು ಅನುವಾದ ಕ್ಷೇತ್ರದಲ್ಲಿನ ಸಾಧನೆಗಳೆಂದರೆ ಇವರು ಮೂಲತಃ ತೆಲುಗು ಭಾಷಿಕರಾದರೂ ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅದ್ಭುತ ಪಾಂಡಿತ್ಯ ಹೊಂದಿದ್ದಾರೆ. ಇವರ ಅನುವಾದ ಸೇವೆಗಳೆಂದರೆ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ, ನ್ಯಾಯಾಂಗ, ಪೊಲೀಸ್ ಇಲಾಖೆ, ಗೂಗಲ್ ಮತ್ತು ಐಟಿ ಕಂಪನಿಗಳಾಗಿ ಅನುವಾದ ಕಾರ್ಯ ಮಾಡಿದ್ದಾರೆ. ಇವರ ವಿವಿಧ ಪ್ರಕಾರಗಳು ಸಾಹಿತ್ಯ, ಸಾರ್ವಜನಿಕ ಆರೋಗ್ಯ, ನೃತ್ಯ ರೂಪಕ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಇವರ ಅನುವಾದ ಕೆಲಸ ವಿಸ್ತರಿಸಿದೆ. ಅನೇಕ ಕಾದಂಬರಿಗಳನ್ನು 3 ಭಾಷೆಗಳಲ್ಲಿ ಕಾಮಿಕ್ ಪುಸ್ತಕ ರೂಪಕ್ಕೆ ತಂದ ಹೆಗ್ಗಳಿಕೆ ಇವರದ್ದಾಗಿದೆ. ಮಾಧ್ಯಮದಲ್ಲಿನ ಸೇವೆಗಳೆಂದರೆ ಡಿಡಿ ಚಂದನ, ಜಿ ಟಿವಿ, ಪವರ್ ಟಿವಿ ಮತ್ತು ಉದಯ ವಾಹಿನಿಗಳಲ್ಲಿ ಪ್ಯಾನಲಿಸ್ಟ್ ಆಗಿ ಭಾಗವಹಿಸಿದ್ದಾರೆ. ಇವರ ಸಾಮಾಜಿಕ ಕಳಕಳಿ ಮತ್ತು ವ್ಯಕ್ತಿತ್ವ, ಇವರ ಸಮಾಜ ಸೇವೆ, ಮಾನವೀಯತೆ, ಆರೋಗ್ಯ ಮತ್ತು ಸಾರ್ವಜನಿಕ ಅಭಿವೃದ್ಧಿ ಸಂಬಂಧಿಸಿದಂತೆ 500ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಇವರ ವ್ಯಕ್ತಿತ್ವ ಸದಾ ಹಸನ್ಮುಖಿ ಮತ್ತು ಆಧ್ಯಾತ್ಮಿಕ ಚಿಂತನೆಯುಳ್ಳ ಇವರು ತಮ್ಮ ಸಂಪರ್ಕಕ್ಕೆ ಬರುವ ಎಲ್ಲರಿಗೂ ಸಂತೋಷವನ್ನು ಹಂಚುವ ವ್ಯಕ್ತಿತ್ವದವರು. ಇವರ ಆಸಕ್ತಿಗಳೆಂದರೆ ಸಾರ್ವಜನಿಕ ಭಾಷಣ, ಈವೆಂಟ್ ಮ್ಯಾನೇಜ್ಮೆಂಟ್, ಪುರಾಣ ಮತ್ತು ತತ್ವಶಾಸ್ತ್ರದ ಅಧ್ಯಯನ ಹಾಗೂ ಸುಮಧುರ ಸಂಗೀತವನ್ನು ಆಲಿಸುವುದು ಇವರ ಪ್ರಿಯವಾದ ಕ್ಷೇತ್ರಗಳು. ಡಾಕ್ಟರ್ ರಾಜೇಶ್ವರಿ ಎಂಬಿ ಅವರು ಕೇವಲ ಒಬ್ಬ ಶಿಕ್ಷಕಿ ಅಷ್ಟೇ ಅಲ್ಲದೆ ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿರುವ ಒಬ್ಬ ಬಹುಮುಖ ಪ್ರತಿಭೆ. ಧನ್ಯವಾದ. ಇದೀಗ ಶ್ರೀಯುತ ಶಶಿಕಾಂತ್ ಎಡಹಳ್ಳಿ ಅವರ ಬಗ್ಗೆ ಪರಿಚಯ. ಎಲ್ಲರಿಗೂ ನಮಸ್ಕಾರ. ಶ್ರೀಯುತ ಶಶಿಕಾಂತ್ ಎಡೆಹಳ್ಳಿ ಇವರು ಬಹುಮುಖ ಪ್ರತಿಭೆಯ ರಂಗಕರ್ಮಿ. ಶ್ರೀಯುತರು ಕಳೆದ 2 ದಶಕಗಳಿಂದ ಆಧುನಿಕ ಕನ್ನಡ ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದಾರೆ. ಇವರು ಕೇವಲ ನಟರಾಗಿ ಮಾತ್ರವಲ್ಲದೆ ನಿರ್ದೇಶಕರಾಗಿ, ಸಂಘಟಕರಾಗಿ, ನಾಟಕಕಾರರಾಗಿ ಹಾಗೂ ವಿಮರ್ಶಕರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಇವರು ಸೃಷ್ಟಿ ಜನನಾಟ್ಯ ಕಲಾ ಕೇಂದ್ರ ಎಂಬ ಸಂಸ್ಥೆಯ ಮೂಲಕ ಅನೇಕ ನಾಟಕಗಳನ್ನು ನಿರ್ದೇಶಿಸಿ, ನಿರ್ಮಿಸಿ ರಂಗಭೂಮಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಸೃಷ್ಟಿ ಅಕಾಡೆಮಿಯ ಮೂಲಕ 20 ವರ್ಷಗಳಿಂದ ಸುಮಾರು 3000ಕ್ಕೂ ಹೆಚ್ಚು ಯುವಕರಿಗೆ ನಟನೆ ಮತ್ತು ನಿರ್ದೇಶನದ ತರಬೇತಿ ನೀಡಿದ್ದಾರೆ. ಸೃಷ್ಟಿ ಆಪ್ತ ರಂಗಮಂದಿರ ಎಂಬ ರಂಗಮಂದಿರವನ್ನು ನಿರ್ಮಿಸಿ ಬೆಂಗಳೂರಿನ ದೊಮ್ಮಲೂರಿನಲ್ಲಿ ನಿರಂತರವಾಗಿ ರಂಗ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ. ಇಪ್ಟಾ ಸಂಸ್ಥೆಯ ಮೂಲಕ 35ಕ್ಕೂ ಹೆಚ್ಚು ಬೀದಿ ನಾಟಕಗಳನ್ನು ರಚಿಸಿ, ನಿರ್ದೇಶಿಸಿ ರಾಜ್ಯಾದ್ಯಂತ ಸಾವಿರಾರು ಪ್ರದರ್ಶನಗಳನ್ನು ನೀಡಿದ್ದಾರೆ. ಇವರ ನಾಟಕಗಳು ಮುಖ್ಯವಾಗಿ ಸಾಮಾಜಿಕ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಹೊಂದಿವೆ. ಇವರು ಒಟ್ಟು 37 ವೇದಿಕೆ ನಾಟಕಗಳನ್ನು ನಿರ್ದೇಶಿಸಿದ್ದು, 20ಕ್ಕೂ ಹೆಚ್ಚು ಪ್ರೊಸೀನಿಯಂ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಇವರು ರಂಗಭೂಮಿ ವಿಶ್ಲೇಷಣೆ ಎಂಬ ರಂಗಪತ್ರಿಕೆಯ ಸಂಪಾದಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಫ್ರೀಲಾನ್ಸ್ ಪತ್ರಕರ್ತರಾಗಿಯೂ ಇವರು ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಶಶಿಕಾಂತ್ ಎಡಹಳ್ಳಿಯವರು ಕನ್ನಡ ರಂಗಭೂಮಿಯ ಬೆಳವಣಿಗೆಗೆ ಶ್ರಮಿಸುತ್ತಿರುವ ಒಬ್ಬ ಸಮರ್ಪಿತ ರಂಗಕರ್ಮಿ. ಧನ್ಯವಾದ.
ಇದೀಗ ಶ್ರೀ ಭೈರಪ್ಪರವರ ಬಗ್ಗೆ ಪರಿಚಯ. ಶ್ರೀ ಭೈರಪ್ಪನವರು ನಿವೃತ್ತ ವಾಣಿಜ್ಯ ತೆರಿಗೆ ಇಲಾಖೆ ಹಾಗೂ ಆಯಮದ ಕಲಾ ಪೋಷಕರು ಹಾಗೂ ಮಾರ್ಗದರ್ಶಕರು. ಇವರ ಸೇವಾ ನಿಷ್ಠೆ ಮತ್ತು ವ್ಯಕ್ತಿತ್ವ, ಸರ್ಕಾರದ ಉನ್ನತ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವಾಗ ತೋರಿದ ಶಿಸ್ತು, ಸಂಯಮ ಮತ್ತು ನಿಷ್ಠೆ ಇಂದಿನ ಯುವ ಪೀಳಿಗೆಗೆ ಮಾದರಿ. ಅಧಿಕಾರದ ಉತ್ತುಂಗದಲ್ಲಿದ್ದರೂ ಕಲೆ ಮತ್ತು ಸಾಹಿತ್ಯದ ಮೇಲಿರುವ ಇವರ ಒಲವು ಅಪಾರವಾದುದು. ಆಯಮ ರಂಗತಂಡದ ಅಧ್ಯಕ್ಷರಾಗಿ ನಮ್ಮೆಲ್ಲರ ಬೆನ್ನಿಗೆ ನಿಂತು ಮಾರ್ಗದರ್ಶನ ನೀಡುತ್ತಿರುವ ಇವರು ತಂಡದ ಶಕ್ತಿಯಾಗಿದ್ದಾರೆ. ರಂಗಭೂಮಿಯ ಚಟುವಟಿಕೆಗಳಿಗೆ ಕೇವಲ ಸಲಹೆ ನೀಡುವುದಷ್ಟೇ ಅಲ್ಲದೆ ಒಬ್ಬ ನೈಜ ಕಲಾ ಪೋಷಕರಾಗಿ ಪ್ರೋತ್ಸಾಹ ನೀಡುತ್ತಾ ಬಂದಿರುವುದು ಶ್ಲಾಘನೀಯ. ತಮ್ಮ ವೃತ್ತಿ ಜೀವನದಿಂದ ನಿವೃತ್ತರಾದರು ಸಾಂಸ್ಕೃತಿಕ ಸೇವೆಯಲ್ಲಿ ಸದಾ ಸಕ್ರಿಯರಾಗಿರುವ ಇವರ ಜೀವನದ ಈ ಎರಡನೇ ಇನ್ನಿಂಗ್ಸ್ ಸದಾ ಸುಖ, ಶಾಂತಿ ಮತ್ತು ಆರೋಗ್ಯದಿಂದ ಕೂಡಿರಲಿ ಎಂದು ಆಶಿಸುತ್ತೇವೆ. ಇವರ ಮಾರ್ಗದರ್ಶನದಲ್ಲಿ ಆಯಮ ತಂಡವು ಇನ್ನೂ ಹೆಚ್ಚಿನ ಸಾಂಸ್ಕೃತಿಕ ಎತ್ತರಕ್ಕೆ ಬೆಳೆಯಲಿ ಎಂಬುದು ನಮ್ಮೆಲ್ಲರ ಹಾರೈಕೆ. ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಉದ್ಘಾಟನೆ. ದಯವಿಟ್ಟು ಎಲ್ಲ ಅತಿಥಿ ಗಣ್ಯರು ಜಂಬೆ ನುಡಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ವಿನಂತಿ ಹಾಗೂ ದೀಪವನ್ನು ಕೂಡ ಬೆಳಗಬೇಕಾಗಿ ವಿನಂತಿ. ದಯವಿಟ್ಟು ದೀಪ ಬೆಳಗಬೇಕಾಗಿ ವಿನಂತಿ ಸರ್. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಈಗ 2026 ವಿಶ್ವ ರಂಗಭೂಮಿ ದಿನಾಚರಣೆಯ ರಂಗ ಸಂದೇಶ ವಾಚನ ಶ್ರೀಯುತ ಮಾನ್ಯಕೇಠ ಶರಣ್ರವರಿಂದ. ಶುಭ ಸಂಜೆ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ವಿಶ್ವ ರಂಗಭೂಮಿ ದಿನದ ಸಂದೇಶವಾಗಿ ಅಮೆರಿಕದ ಖ್ಯಾತ ರಂಗಭೂಮಿ ಕಲಾವಿದರಾಗಿರುವಂಥ ವಿಲಿಯಂ ಜಾರ್ಜ್ ಡೆಫೋ ಅವರ ಸಂದೇಶವನ್ನು ಓದೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರೋರು ಪ್ರಶಾಂತ ಅನಂತಾಡಿ ಅಂತ. ಸಂದೇಶ ಈ ರೀತಿ ಇದೆ. ನಾನು ಮೂಲತಃ ಒಬ್ಬ ನಟ, ಮುಖ್ಯವಾಗಿ ಸಿನಿಮಾ ನಟನಾಗಿ ಈ ಪ್ರಪಂಚಕ್ಕೆ ಪರಿಚಿತನಾಗಿದ್ದರೂ ನನ್ನ ಬೇರುಗಳು ರಂಗಭೂಮಿಯಲ್ಲಿವೆ. 1977ರಿಂದ 2003ರವರೆಗೆ ನಾನು ದಿ ವೂಸ್ಟರ್ ಗ್ರೂಪ್ ಎಂಬ ರಂಗಭೂಮಿ ತಂಡದ ಸದಸ್ಯನಾಗಿದ್ದು, ನ್ಯೂಯಾರ್ಕ್ ನಗರದಲ್ಲಿ ದಿ ಪರ್ಫಾರ್ಮಿಂಗ್ ಗ್ಯಾರೇಜ್ ಎಂಬ ಇನ್ಸ್ಟಿಟ್ಯೂಟ್ನಲ್ಲಿ ಹಲವು ಕೃತಿಗಳನ್ನು ತಂಡವಾಗಿ ರಚಿಸಿ ಪ್ರದರ್ಶಿಸಿದ್ದೆವು ಮತ್ತು ಈ ತಂಡದ ಜೊತೆ ಜಗತ್ತಿನಾದ್ಯಂತ ಪ್ರವಾಸ ಮಾಡಿದ್ದೆವು. ನಾನು ರಿಚರ್ಡ್ ಫೋರ್ಮನ್, ರಾಬರ್ಟ್ ವಿಲ್ಸನ್ ಮತ್ತು ರೋಮಿಯೋ ಕ್ಯಾಸ್ಟೆಲುಕ್ಕಿ ಅವರೊಂದಿಗೂ ಸಹ ಕೆಲಸ ಮಾಡಿದ್ದೇನೆ. ಪ್ರಸ್ತುತ ನಾನು ವೆನಿಸ್ ಥಿಯೇಟರ್ ಬಯಾನಲ್ನ ಕಲಾ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನದಾದ ಈ ತೊಡಗಿಸಿಕೊಳ್ಳುವಿಕೆ, ಜಗತ್ತಿನ ವರ್ತಮಾನದ ಆಗುಹೋಗುಗಳು ಹಾಗೂ ಮತ್ತೆ ರಂಗಭೂಮಿಗೆ ಮರಳುವ ನನ್ನ ಆಸೆ, ಇವೆಲ್ಲವೂ ನನ್ನಲ್ಲಿ ರಂಗಭೂಮಿಯ ಬಗೆಗಿನ ವಿಶಿಷ್ಟ ಸಕಾರಾತ್ಮಕ ಶಕ್ತಿ ಮತ್ತು ಅದರ ಮಹತ್ವದ ಕುರಿತಾದ ನನ್ನ ನಂಬಿಕೆಯನ್ನು ಗಟ್ಟಿಗೊಳಿಸಿವೆ. ದಿ ವೂಸ್ಟರ್ ಗ್ರೂಪ್ನಲ್ಲಿ ನನ್ನ ವಿನಮ್ರವಾದ ಪ್ರಾರಂಭಿಕ ದಿನಗಳಲ್ಲಿ ನಮ್ಮ ಪ್ರದರ್ಶನಗಳಿಗೆ ಕೆಲವೊಮ್ಮೆ ತುಂಬ ಕಡಿಮೆ ಪ್ರೇಕ್ಷಕರು ಮಾತ್ರ ಬರುತ್ತಿದ್ದರು. ಇನ್ನು ಕೆಲವೊಮ್ಮೆ ಕಲಾವಿದರಿಗಿಂತಲೂ
ಪ್ರೇಕ್ಷಕರು ಕಡಿಮೆ ಇದ್ದರೆ ಪ್ರದರ್ಶನ ರದ್ದುಪಡಿಸಬಹುದು ಎಂಬ ಅವಕಾಶವಿತ್ತು. ಆದರೆ ನಾವು ಎಂದಿಗೂ ಹಾಗೆ ಮಾಡಲಿಲ್ಲ. ನಮ್ಮ ನಾಟಕ ತಂಡದ ಸದಸ್ಯರಲ್ಲಿ ಹಲವರು ಯಾವುದೇ ರೀತಿಯ ವೃತ್ತಿಪರ ನಾಟಕ ತರಬೇತಿ ಪಡೆದ ರಂಗಭೂಮಿ ಕಲಾವಿದರು ಆಗಿರಲಿಲ್ಲ. ಅವರೆಲ್ಲ ವಿಭಿನ್ನ ಕ್ಷೇತ್ರಗಳಿಗೆ ಸೇರಿದ ರಂಗಭೂಮಿಯ ಪ್ರೀತಿಯ ಸಮಾನ ಮನಸ್ಕರಾಗಿದ್ದರು. ಶೋ ಮಸ್ಟ್ ಗೋ ಆನ್, ಪ್ರದರ್ಶನ ಮುಂದುವರಿಯಲೇಬೇಕು ಎಂಬುದು ನಮ್ಮ ಮಂತ್ರವಾಗಿರಲಿಲ್ಲವಾದರೂ ಪ್ರೇಕ್ಷಕರೊಂದಿಗೆ ನಮ್ಮ ಮುಖಾಮುಖಿ ಮುಂದುವರಿಯಬೇಕೆನ್ನುವುದು ನಮ್ಮ ಆಶಯವಾಗಿತ್ತು. ನಾವು ಹಗಲಿನ ವೇಳೆಯಲ್ಲಿ ನಾಟಕ ಅಭ್ಯಾಸ ಮಾಡಿ ಸಂಜೆಗೆ ಅದನ್ನೇ ಇನ್ನೂ ಅಭ್ಯಾಸದಲ್ಲಿರುವ ಕೃತಿ ಎಂದು ಪ್ರದರ್ಶಿಸುತ್ತಿದ್ದೆವು. ಕೆಲವೊಮ್ಮೆ ಒಂದು ಪ್ರದರ್ಶನಕ್ಕಾಗಿ ವರ್ಷಗಳ ಕಾಲ ಅಭ್ಯಾಸ ಮಾಡುತ್ತಿದ್ದೆವು ಮತ್ತು ಜೀವನೋಪಾಯಕ್ಕಾಗಿ ಹಳೆಯ ನಾಟಕಗಳನ್ನು ಪ್ರದರ್ಶಿಸುತ್ತಾ ಪ್ರವಾಸ ಮಾಡುತ್ತಿದ್ದೆವು. ಒಮ್ಮೊಮ್ಮೆ ವರ್ಷಗಳ ಕಾಲ ಒಂದೇ ಕೃತಿಯಲ್ಲಿ ತೊಡಗಿರುವುದು ನಮಗೆ ನೀರಸ ಭಾವನೆ ಮೂಡಿಸುತ್ತಿತ್ತು. ಆದರೆ ಈ ಅಭ್ಯಾಸ ಕೃತಿಗಳು ಹಾಗೂ ಪ್ರದರ್ಶನಗಳು ಸದಾ ಉತ್ಸಾಹ ನೀಡುತ್ತಿದ್ದವು. ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಎನ್ನುವುದು ಪರಿಗಣಿಸಬೇಕಾದ ವಿಚಾರವಲ್ಲ. ಪ್ರೇಕ್ಷಕರು ಸಾಕ್ಷಿಗಳಾಗಿ ಹಾಜರಾಗುವುದೇ ರಂಗಭೂಮಿಗೆ ನಿಜವಾದ ಅರ್ಥ ಮತ್ತು ಜೀವಂತಿಕೆ ನೀಡುವ ವಿಚಾರ ಎಂಬ ಇಂಥ ಸತ್ಯ ನನಗೆ ದರ್ಶನವಾದುದು ಇದೇ ಸಂದರ್ಭದಲ್ಲಿ. ಗೆಲ್ಲಲು ನೀವು ತೊಡಗಿಸಿಕೊಳ್ಳಬೇಕು. ಈ ವೇದವಾಕ್ಯ ಎಂಬುದು ಜೂಜಿನ ಕೇಂದ್ರದ ಫಲಕದಲ್ಲಿ ಬರೆದಿರುವಂತೆ ಒಂದು ಸೃಜನಶೀಲ ಕೃತಿಯ ಸೃಷ್ಟಿಯ ಸಂದರ್ಭದಲ್ಲಿ ಹಂಚಿಕೊಳ್ಳುವ ಸೃಜನಾತ್ಮಕ ಅನುಭವ. ಪ್ರತಿ ಬಾರಿಯೂ ವಿಭಿನ್ನವಾಗಿ ದೊರಕುವ ಅನುಭವಗಳು ರಂಗಭೂಮಿಯ ನಿಜವಾದ ಶಕ್ತಿ. ಸಾಮಾಜಿಕವಾಗಿ, ರಾಜಕೀಯವಾಗಿ ನಮ್ಮನ್ನು ಮತ್ತು ನಮ್ಮ ಜಗತ್ತನ್ನು ಅರಿತುಕೊಳ್ಳಲು ರಂಗಭೂಮಿಯು ಹಿಂದೆಂದೂ ಕೂಡ ಇಂದಿನಷ್ಟು ಮಹತ್ವಪೂರ್ಣ ಮಾಧ್ಯಮವಾಗಿರಲಿಲ್ಲ. ಇದು ಹೇಗೆಂದರೆ ಕೊಠಡಿಯಲ್ಲಿ ಇರುವ ಹಾನಿಯ ಹಾಗೆ. ಅಂದರೆ ಹೊಸ ಹೊಸ ತಂತ್ರಜ್ಞಾನಗಳು ಮತ್ತು ಸಾಮಾಜಿಕ ಜಾಲತಾಣಗಳು ಪರಸ್ಪರ ಸಂಪರ್ಕದ ಭರವಸೆಯನ್ನು ನೀಡುತ್ತವೆ. ಜೊತೆಯಲ್ಲಿ ಜನರನ್ನು ಒಬ್ಬರಿಗೊಬ್ಬರು ದೂರ ಮಾಡುತ್ತಿರುವಂತೆಯೂ ಕಾಣುತ್ತವೆ. ನಾನು ಪ್ರತಿದಿನ ಕಂಪ್ಯೂಟರ್ ಬಳಸುತ್ತೇನೆ. ಸಾಮಾಜಿಕ ಜಾಲತಾಣಗಳಲ್ಲಿದ್ದಾಗಲೂ ನನ್ನ ಬಗ್ಗೆ ಗೂಗಲ್ನಲ್ಲಿ ಹುಡುಕಿದ್ದೇನೆ. ಮಾಹಿತಿಗಾಗಿ ಕೃತಕ ಬುದ್ಧಿಮತ್ತೆಯನ್ನು ಬಳಕೆ ಮಾಡಿದ್ದೇನೆ. ಆದರೆ ಇಂತಹ ಅತಿರೇಕಗಳು ಉಂಟು ಮಾಡುತ್ತಿರುವ ಅಪಾಯಗಳ ಕುರಿತು ಜಾಣ ಕುರುಡುತನವನ್ನು ಪ್ರದರ್ಶಿಸುವುದು ಸರಿಯಲ್ಲ. ಈ ಆಧುನಿಕ ಸಾಧನಗಳ ಮೂಲಕ ಬದಲಾಗುತ್ತಿರುವ ಮಾನವ ಸಂಬಂಧಗಳ ಅಪಾಯದ ಅರಿವು ನಮ್ಮಲ್ಲಿರಬೇಕು. ತಂತ್ರಜ್ಞಾನವು ಇಂದು ಬಹುವಾಗಿ ನಮ್ಮ ಸೇವೆಗೆ ಒದಗುತ್ತದೆ. ಆದರೆ ಈ ಸಂಪರ್ಕದ ಮತ್ತೊಂದು ತುದಿಯಲ್ಲಿ ಯಾರು ಇದ್ದಾರೆ ಎಂಬ ಈ ಅಸ್ಪಷ್ಟತೆಯನ್ನು ಸತ್ಯ ಮತ್ತು ವಾಸ್ತವದ ಸಂಕಟವನ್ನು ಗಂಭೀರಗೊಳಿಸುತ್ತದೆ. ಆಧುನಿಕತೆ ಈ ಅವಕಾಶಗಳು ನಮಗೆ ಪ್ರಶ್ನೆಗಳನ್ನು, ಮಾಹಿತಿಗಳನ್ನು ಕೊಡಬಹುದು. ಆದರೆ ರಂಗಭೂಮಿ ಎಂಬ ಜೀವಂತಿಕೆಯ ಅವಕಾಶವು ಉಂಟು ಮಾಡುವ ಸಂವೇದನಾ ಭಾವವನ್ನು ಅದು ಎಂದಿಗೂ ಕಟ್ಟಿಕೊಡಲಾರದು. ರಂಗಭೂಮಿಯು ನಮ್ಮಲ್ಲಿ ಅವಧಾನದ ಗುಣ, ನಿರಂತರ ತೊಡಗಿಸಿಕೊಳ್ಳುವಿಕೆಯನ್ನು ಮತ್ತು ಹಾಗೂ ವಿಶಿಷ್ಟ ಗುಣಗಳನ್ನು ಬೆಳೆಸುತ್ತದೆ. ಒಬ್ಬ ನಟನಾಗಿ ಮತ್ತು ರಂಗ ಸೃಷ್ಟಿಕರ್ತನಾಗಿ ನನ್ನ ರಂಗಭೂಮಿಯ ಶಕ್ತಿಯ ಮೇಲೆ ನನಗೆ ಅತೀವ ನಂಬಿಕೆ ಇದೆ. ಯಾಂತ್ರಿಕತೆ, ಪರಸ್ಪರ ಅಪನಂಬಿಕೆ ಮತ್ತು ಹಿಂಸೆಯ ದಿಕ್ಕಿಗೆ ಜಗತ್ತು ಇಂದು ಸಾಗುತ್ತಿರುವಾಗ ರಂಗಭೂಮಿಯನ್ನು ಕೇವಲ ವ್ಯಾಪಾರಿಕ ಮನರಂಜನೆಗೆ ಅಥವಾ ಪರಂಪರೆಗಳ ಒಣ ಸಂರಕ್ಷಣೆಗಳಿಗೆ ಸೀಮಿತಗೊಳಿಸದೆ ಜನರು, ಸಮುದಾಯಗಳು ಮತ್ತು ಸಂಸ್ಕೃತಿಗಳನ್ನು ಸಂಪರ್ಕಿಸುವ ಶಕ್ತಿಯನ್ನಾಗಿ ಬೆಳೆಸುವುದು ನಮ್ಮ ಮುಂದಿರುವ ಸವಾಲು. ನಮ್ಮ ಕನಸುಗಳೇನು ಎಂಬುದನ್ನು ಕಲ್ಪಿಸಲು ನಿಜವಾಗಿಯೂ ರಂಗಭೂಮಿ ನಮ್ಮೆಲ್ಲರನ್ನು ಪ್ರೇರೇಪಿಸುತ್ತದೆ. ನಾವು ಸಮಾಜ ಜೀವಿಗಳು, ಜಗತ್ತಿನೊಂದಿಗೆ ತೊಡಗಿಸಿಕೊಳ್ಳಲು ಜೀವಶಾಸ್ತ್ರೀಯವಾಗಿ ರೂಪುಗೊಂಡವರು. ನಮ್ಮ ಪ್ರತಿಯೊಂದು ಇಂದ್ರಿಯವು ವಿವಿಧ ಅನುಭವಗಳನ್ನು ಪಡೆದುಕೊಳ್ಳಲು ಹೊಂದಿರುವ ಅವಕಾಶ ಮತ್ತು ಈ ಮೂಲಕ ನಾವು ಪ್ರಪಂಚದ ಅತಿದೊಡ್ಡ ಜಿಜ್ಞಾಸೆಯಾದ ನಾನು ಯಾರು ಎಂಬುದಕ್ಕೆ ಉತ್ತರ ಕಂಡುಕೊಳ್ಳಲು ಸಾಧ್ಯವಾಗುವಂಥದ್ದು. ಕಥನ, ಸೌಂದರ್ಯಶಾಸ್ತ್ರ, ಭಾಷೆ, ಚಲನ, ದೃಶ್ಯ ಹಾಗೂ ವಿನ್ಯಾಸಗಳ ಸಮಗ್ರ ಕಲಾರೂಪವಾದ ಈ ರಂಗಭೂಮಿ ನಮಗೆ ಹಿಂದೆ ಏನು ಇತ್ತು, ಈಗ ಏನು ಇದೆ ಮತ್ತು ನಮ್ಮ ಜಗತ್ತು ಮುಂದೆ ಹೇಗಿರಲು ಸಾಧ್ಯವಿದೆ ಎಂಬುದನ್ನು ತೋರಿಸುವ ಒಂದು ಅನನ್ಯವಾದ ಚೇತೋಹಾರಿ ಅವಕಾಶ. ಇದಾಗಿತ್ತು ಅಮೆರಿಕದ ಖ್ಯಾತ ನಟರಾದಂತಹ ವಿಲಿಯಂ ಜಾರ್ಜ್ ಡೆಫೋ ಅವರ 2026ರ ವಿಶೇಷವಾದ ರಂಗಭೂಮಿಯ ಸಂದೇಶ. ಎಲ್ಲರಿಗೂ ಧನ್ಯವಾದಗಳು. 2026ರ ರಂಗಭೂಮಿ ಸಂದೇಶ ವಾಚನ ಮಾಡಿದ ಶ್ರೀಯುತ ಮಾನ್ಯಕೇಟ ಶರಣರವರಿಗೆ ಧನ್ಯವಾದಗಳು. ಇದೀಗ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ರಾಜೇಶ್ವರಿ ಮೇಡಮ್ ರವರು ದಯವಿಟ್ಟು ಒಂದೆರಡು ನುಡಿಗಳನ್ನು ಆಡಬೇಕಾಗಿ ವಿನಂತಿ.
ಎಲ್ಲರಿಗೂ ನಮಸ್ಕಾರ. ಗುರು ಹಿರಿಯರನ್ನ ನೆನಪಿಸ್ಕೊಳ್ತಾ ಇಂದಿನ ವೇದಿಕೆಯ ಮೇಲಿರುವಂತಹ ಗಣ್ಯರಿಗೆ ನಮನವನ್ನ ಸಲ್ಲಿಸುತ್ತಾ ಎಲ್ಲ ಕಲಾ ಪ್ರತಿಭೆಗಳಿಗೂ ಕಲಾಭಿಮಾನಿಗಳಿಗೂ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ವಿಶ್ವ ರಂಗಭೂಮಿಯ ದಿನಾಚರಣೆಯನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇಂತಹ ಒಂದು ಸುಂದರ ಕಾರ್ಯಕ್ರಮ, ಅಂತೆಯೇ ನಮ್ಮನ್ನಗಲಿದ ಚೇತನಗಳನ್ನ ಮತ್ತೆ ಸ್ಮರಿಸಿಕೊಂಡು ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಿರುವಂತಹ ದಿನ ಇವತ್ತು. ಹನುಮಕ್ಕನವರ ಬಗ್ಗೆ ಎಲ್ಲರಿಗೂ ತಿಳಿದಿರುವಂಗೆ ಆಕೆ ಒಬ್ಬ ಬರೀ ಗೃಹಿಣಿಯಾಗಿ ಮನೆಯನ್ನು ನೋಡ್ಕೊಳ್ಳೋದಷ್ಟೇ ಅಲ್ಲದೆ ಸಮಾಜದ ಹಿತಾಸಕ್ತಿಯನ್ನ ಬೆಳೆಸ್ಕೊಂಡು ಸಮಾಜವನ್ನ ಮುನ್ನಡೆಸುವಂತಹ ಹಲವು ರಂಗ ಕ್ರಿಯಾಕಲಾಪಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಬಹಳ ಜನಗಳಿಗೆ ಮಾದರಿಯಾದವರು ಹನುಮಕ್ಕನವರು. ಪರಂಪರೆಯನ್ನ ರೂಢಿಸಿಕೊಂಡು ತುಂಗಭದ್ರಾ ಜಲಾಶಯದ ಗರ್ಭದಲ್ಲಿ ಸೇರಿ ಹೋದ ಆ ಮಣ್ಣಿನಿಂದ ಬಂದಂತಹ ಆ ಚೈತನ್ಯ ಮತ್ತೆ ಕಲಾ ಪ್ರತಿಭೆಗೆ ಕಲಾ ಮನೆಯಾಗಿ ತವರೂರಾಗಿ ಬೆಳೆದ ಊರಿನಿಂದ ಒಬ್ಬ ಪ್ರತಿಭಾಶಾಲಿಯಾಗಿ ಇತರರಿಗೆ ಮಾದರಿಯಾಗಿ ಬೆಳೆದು ಬಂದಂತಹ ಆ ಹಿರಿಯ ಚೈತನ್ಯ ನಮ್ಮನ್ನಗಲಿ ಹಲವಾರು ತಿಂಗಳು ಕಳೆದ್ರು ಈಗಲೂ ಅನ್ನಿಸ್ತಾ ಇಲ್ಲ ಅವ್ರು ನಮ್ಮೊಂದಿಗೆ ಇಲ್ಲ ಅಂತ. ಅದೇ ರೀತಿಯಾಗಿ ಮತ್ತಿಬ್ಬರು ಕಲಾವಿದರು ನಮ್ಮನ್ನ ಅಗಲಿರೋದು ನಿಜವಾಗ್ಲೂ ಎದೆ ತುಂಬಿ ಭಾರವಾಗುತ್ತೆ. ಯಾಕೆಂದ್ರೆ ಪ್ರಕೃತಿಯನ್ನ ತನ್ನಷ್ಟಕ್ಕೆ ತಾನೇ ಬಿಟ್ಬಿಟ್ರೆ ಎಲ್ಲಿ ಮಾನವನ ಹಸ್ತಕ್ಷೇಪ ಇರೋದಿಲ್ಲ ಅಲ್ವಾ. ಅಂಥ ಕಡೆ ಪ್ರಕೃತಿ ತನ್ನ ಒಂದು ನೈಸರ್ಗಿಕವಾಗಿರುವ ಸಂಪತ್ತನ್ನ ಹಿರಿದು ಮಾಡಿ ಅಲ್ಲಿ ಬಹಳ ಇಂಪಾದ ಸೊಂಪಾದ ಒಂದು ಸ್ವರ್ಗದಂತಹ ಒಂದು ಸನ್ನಿಧಿಯನ್ನೇ ಅದು ಸೃಷ್ಟಿ ಮಾಡುತ್ತೆ. ಆದರೆ ಮಾನವನ ಹಸ್ತಕ್ಷೇಪ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಸಾಕಷ್ಟು ತೊಂದರೆಗಳು ಬಂದೇ ಬರುತ್ತೆ. ಹಲವಾರು ಕಾರಣಗಳು ಇರಬಹುದು ಅದರಲ್ಲಿ. ಹಾಗೆ ಮನುಷ್ಯನ ಕಷ್ಟ ಕಾರ್ಪಣ್ಯಗಳು, ಕಟ್ಟಿ ಹಾಕಿದ ಕಟ್ಟುಪಾಡುಗಳು, ಸಂಘರ್ಷದ ಸುತ್ತಿಗೆಯಲ್ಲಿ ಬಡಿದು ನೆಲದ ಮೇಲೆ ಔಡುಗಚ್ಚಿ ಬೀಳೋ ಹಾಗೆ ಮಾಡಿದಂತಹ ಸಂದರ್ಭಗಳು, ಕಡೆಗಣಿಸಿದ ಅಪಮಾನಗಳು, ಹಾಗೆ ಕಂಗಾಲಾಗಲು ಹಲವಾರು ಸಂದರ್ಭಗಳು ಇದ್ದಾಗ್ಲೂ ಅಂಥ ಸಂಘರ್ಷ, ಜೀವನದ ಸಂಘರ್ಷದ ಮಧ್ಯೆಯೇ ಈ ಎಲ್ಲ ಚೇತನಗಳು ಮತ್ತೆ ಎದೆ ಬಿರಿದು ಎದ್ದು ನಿಂತು ತಮ್ಮ ತನವನ್ನ ತೋರಿ ನಾನು ನಿಂತೇ ನಿಂತ್ಕೊಳ್ತೀನಿ ಅನ್ನೋಂತಹ ಒಂದು ಆತ್ಮಸ್ಥೈರ್ಯವನ್ನ, ಸ್ವಾಭಿಮಾನವನ್ನ ತೋರಿದವರು. ಇವರು ಯಾರ ಒಂದು ಇತಿಹಾಸವನ್ನ ನೋಡಿದ್ರೂ ಸಹ ಬಹಳ ಸರಳವಾಗಿ ತುಂಬಾ ಮಜವಾಗಿರುವಂತಹ ಯಾವ ಬ್ಯಾಕ್ಗ್ರೌಂಡು ಇಲ್ಲ. ಮತ್ತೆ ಸರಳವಾಗಿ ಯಾರ್ದೋ ಇನ್ಫ್ಲೂಯೆನ್ಸ್ ಮೂಲಕ ಬಂದಂತಹ ಈ ರಂಗಕರ್ಮಿಗಳು ಅಲ್ಲ. ಬದುಕಿನ ಅನೇಕ ಬವಣೆಗಳನ್ನ ಮೀರಿ ನಿಂತು ಎಲ್ಲರಿಗೂ ಮಾದರಿಯಾಗಿ ಒಂದು ಕಥೆಯಾಗಿ ಸವಾಲಿಗೆ ಸರದಾರರಾದಂಥವರು ಈ ನಮ್ಮ ರಂಗಕರ್ಮಿಗಳು. ಸಣ್ಣ ವಯಸ್ಸಿನಲ್ಲೇ ಮಾತೃವಿಯೋಗವನ್ನ, ಬಡತನದ ಬೇಗೆಯನ್ನ, ಒಲುಮೆ ಇಲ್ಲದ ಸಂಬಂಧಿಕರನ್ನ, ಗುರಿ ಗರಿ ಇಲ್ಲದ ಒಡನಾಡಿಗಳನ್ನ, ಬಂಧುಗಳನ್ನ ತೊರೆದು ಬದುಕನ್ನು ಕಟ್ಟಿಕೊಳ್ಳಲು ಆಳಂದದಿಂದ ಬೆಂಗಳೂರಿಗೆ ಬಂದ ಒಂದು ರಂಗಕರ್ಮ ಪ್ರತಿಭೆ ಜಗದೀಶ್ ಶಾಸ್ತ್ರಿ ಅವರದು. ಹೆದ್ದಾರಿಯ ಲಾರಿಯನ್ನು ಹತ್ತಿ ರಾತ್ರೋರಾತ್ರಿ ಬೆಂಗಳೂರಿಗೆ ಬಂದು ಇಳಿದದ್ದು ರವೀಂದ್ರ ಕಲಾಕ್ಷೇತ್ರದ ಅಂಕಣದಲ್ಲಿ.
ಆ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾತ್ರಿಯನ್ನ ಕಳೆದು, ಪಾರ್ಕಿಂಗ್ ಅಲ್ಲಿ ರಾತ್ರಿಯನ್ನ ಕಳೆದು ಮಲಗಿ, ಫುಟ್ಪಾತ್ ಮೇಲೆ ತಿಂಡಿ ತಿಂದು, ಕಸ ಬಡಿದು, ಲಾರಿ ತೊಳೆದು, ಮೂಟೆ ಹೊತ್ತು ಕೈಯಲ್ಲಿ ಸಿಕ್ಕಿದ ಹಿಡಿಗಾಸನ್ನ ನೋಡಿದಾಗ ಭವಿಷ್ಯ ಎಷ್ಟು ಕರಾಳವಾಗಿದೆ ಅಂತ ಅಂದ್ಕೊಂಡಿದ್ದು ಜಗದೀಶ್ ಶಾಸ್ತ್ರಿ. ಆದರೆ ಊರಲ್ಲಿ ಹೇಳದೆ ಬಂದಿದ್ರು ಸಹ ಏನೋ ಕಾಣದ್ದನ್ನ ಕಂಡು ಮತ್ತೇನೋ ಇದೆ ನನ್ನ ಭವಿಷ್ಯದ ಒಂದು ಪುಟದಲ್ಲಿ, ಮತ್ತೇನೋ ಇದೆ, ಏನೋ ಮಾಡಬೇಕು ಅನ್ನೋಂಥ ಒಂದು ಹಂಬಲ, ತುಡಿತ, ಜನಗಳೊಟ್ಟಿಗೆ ಸೇರಿ ಸಮಾಜಕ್ಕಾಗಿ ಏನಾದ್ರೂ ಮಾಡೇ ತೀರ್ಬೇಕು ಅನ್ನೋಂಥ ಹಂಬಲ ಆತನಲ್ಲಿತ್ತು. ಆ 16ರ ವಯೋಧರ್ಮದ ಹುಡುಗ ಬೀದಿಯಲ್ಲಿ ಅಲ್ಲೆದಾಡುತ್ತಿದ್ದಾಗ ಅವರಿಗೆ ನೆರವಾಗಿ ನಿಂತವರು ನಾಗರಾಜ್ರವರು. ಶ್ರೀಯುತ ನಾಗರಾಜ್ರವರು ಅವರನ್ನ ಬೆನ್ ತಟ್ಟಿ ಬರಸೆಳೆದು ಕರ್ಕೊಂಡು ಬಂದಿದ್ದು NMKRV ಕಾಲೇಜ್ನ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಬಾಣಸಿಗರ ಮಧ್ಯೆ ಮತ್ತೆ ಹೌಸ್ ಕೀಪಿಂಗ್ ಅವರುಗಳ ಜೊತೆ ಊಟ ಮಾಡಿ ಸಂಜೆ ಕಳೆದು ಮತ್ತೆ ಬೆಳಗ್ಗೆ ಅಷ್ಟರಲ್ಲಿ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನ ರಾಮಣ್ಣನವರು ಆತನನ್ನ ಕರೆದುಕೊಂಡು ಹೋಗಿ ಕಾಲೇಜಲ್ಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಗಿ ಎಲೆಕ್ಟ್ರಿಷಿಯನ್ ಆಗಿ ಸೇರಿಸಿದ್ರು. ಎಲೆಕ್ಟ್ರಿಷಿಯನ್ ಆಗಿ ಸೇರ್ಕೊಂಡ ಹುಡುಗ. ಆದರೆ ಅದರಲ್ಲಿ ಅಷ್ಟು ಹೆಚ್ಚಿನ ಆಸಕ್ತಿ ಇರಲಿಲ್ಲ. ಬಟ್ ಆದರೆ ತಡವಾದರೂ ಬಹಳವಾಗಿ ಕೊಡುವಂತಹ ಒಂದು ನಮ್ಮ ಪ್ರಕೃತಿಯ ಸೊಬಗು ಅನ್ಸುತ್ತೆ. ಆತನಿಗೆ ಇನ್ಚಾರ್ಜ್ ಕೊಟ್ಟಿದ್ದು ಶಾಶ್ವತಿ ಸಭಾಂಗಣ ಮತ್ತು ಮಂಗಳ ಮಂಟಪ ಸಭಾಂಗಣ. ಬೆಂಗಳೂರಿನಲ್ಲಿ ಒಂದೊಮ್ಮೆ ಹಿರಿಯದಾದಂತಹ 1800 ಆಸನಗಳುಳ್ಳಂತಹ ಸಭಾಂಗಣದ ಇನ್ಚಾರ್ಜ್ ಅನ್ನು ಅದನ್ನು ಕೊಟ್ಟಾಗ ಆನಂದಕ್ಕೆ ಪಾರವೇ ಇಲ್ಲ. ಅಬ್ಬಾ, ನಾನು ಕಾಣಬೇಕಾಗಿರೋ ಜಗತ್ತು ಇಲ್ಲಿ ನನಗೆ ಕಾಣುತ್ತೆ ಅಂತ ಅಂದ್ಕೊಂಡು ಅಲ್ಲಿನ ಇನ್ಚಾರ್ಜ್ ತಗೊಂಡಂತಹ ಜಗದೀಶ್ ಶಾಸ್ತ್ರಿ ಕೊನೆಗೆ ಆ ಬೆಳಕು, ಧ್ವನಿ ಸರಣಿಗಳನ್ನ ಎಲ್ಲರಿಗೂ ಒದಗಿಸ್ಕೊಡ್ತಾ ಡಾಕ್ಟರ್ ಅಬ್ದುಲ್ ಕಲಾಂರಂತಹ ಚೇತನಗಳಿಂದ ಶಭಾಷ್ ಅನ್ಸ್ಕೊಂಡು ಅಲ್ಲಿನ ಕಾರ್ಯಕ್ರಮವನ್ನು ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಆ ಶತಾವಧಾನಿ ಗಣೇಶ್ ರವರು ಇರಬಹುದು, ಗುರುರಾಜ್ ಕರ್ಜಿಗೆ ಅವರು ಇರಬಹುದು, ಅನೇಕ ರಂಗಕರ್ಮಿಗಳಿರಬಹುದು, ನೃತ್ಯ ನಾಟಕ ರಚನಾಕಾರರು ಇರಬಹುದು, ಅನೇಕ ಸಂವಾದಿಗಳಿರಬಹುದು, ಪ್ರಾಧ್ಯಾಪಕರಿರಬಹುದು, ಇವರು ಎಲ್ಲರೂ ನುಡಿದಂತಹ ಹಿತ ನುಡಿಗಳನ್ನ ತೆಗೆದುಕೊಂಡು ಬೆಳಕು, ಧ್ವನಿಯ ಒಂದು ವಿನ್ಯಾಸದ ಒಟ್ಟೊಟ್ಟಿಗೆ ಮತ್ತೆ ಸಾಹಿತ್ಯದ ಕಡೆಗೆ ಒಲುಮೆಯನ್ನ ಬೆಳೆಸ್ಕೊಂಡಿದ್ದು ಸಹಾನುವೆ ಅಲ್ಲಿನೇ. ಅಲ್ಲಿ ಪ್ರೊಫೆಸರ್ ಮನು ಚಕ್ರವರ್ತಿಯವರು, ಹಾಗೇನೇ ಉರ್ದು HOD ಆಗಿದ್ದಂತಹ ಮಲಾರ್ ಸರ್ ಆಗಿರಬಹುದು, ಹೀಗೆ ಅನೇಕ ಪ್ರಾಧ್ಯಾಪಕರುಗಳ ಜೊತೆ ಸೇರಿ ಒಂದು ಕಲಾಭಿಮಾನವನ್ನ ಬೆಳೆಸ್ಕೊಂಡು ಮತ್ತೆ ಅದಕ್ಕೆ ಹೇಗೆ ಮುಂದೆ ತಗೊಂಡು ಹೋಗ್ಬೇಕು ಅಂತ ಇರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಬೆನ್ನೆಲುಬಾಗಿ ಆ ಪ್ರತಿಭೆಯನ್ನ ಗುರುತಿಸಿ ತನ್ನೊಟ್ಟಿಗೆ ಬಿಗಿದಪ್ಪಿ ತನ್ನ ಅಂಕದಲ್ಲಿ ಅಥವಾ ತನ್ನ ಒಂದು ಮಡಿಲಲ್ಲಿ ಕರೆತಂದವರು ಪ್ರಸನ್ನ ಸವಿತಾ ಅವರು ಬಹಳವಾಗಿ ಶಾಸ್ತ್ರಿಯನ್ನ ಬೆಳೆಸಿದ್ದಾರೆ. 2017ರಲ್ಲಿ ನನಗೆ ಪರಿಚಯ ಆಗಿದ್ದು, ಕಂಡ ಮೊದಲ ದಿನವೇ ಅಮ್ಮ ಅಂತ ಕರೆದಿದ್ದು, ಕೊನೆಯದಾಗಿ ಆತ ಕೊಟ್ಟ ಉಡುಗೊರೆ ಈ ಅರಿಶಿನ ಕುಂಕುಮದ ಸೀರೆ. ಹಾಗೆ ಸುಮಾರು ಒಂದು 8 ವರ್ಷಗಳ ಕಾಲಾವಧಿಯಲ್ಲಿ ಆತನ ಎಷ್ಟೋ ವಿಷಯಗಳು ಕಂಡಿದ್ದು ನಾನು ಇವರ ಒಂದು ಛಾಯೆಯಲ್ಲಿ. ಶ್ರೀಯುತ ಪ್ರಸನ್ನ ಅವ್ರಿಗೆ ಹೇಗೆ ಪೋಸ್ಟರ್ ಡಿಸೈನ್ ಮಾಡಬೇಕು, ಮತ್ತೆ ರಂಗಸಜ್ಜಿಕೆ ಹೇಗೆ ಮಾಡಬೇಕು, ಅದ್ರ ವಿನ್ಯಾಸ ಹೇಗೆ ಮಾಡಬೇಕು, ಮತ್ತೆ ಅದರ ಒಂದು ಪಾಠ ಹೇಗೆ ಮಾಡಬೇಕು, ಡೈಲಾಗ್ಸ್ ಹೇಗೆ ಹೇಳಬೇಕು, ಆ ಸಾಮೀಪ್ಯಗಳನ್ನ ಹೇಗೆ ತಗೊಂಡು ಬರಬೇಕು, ಹಿಮ್ಮೇಳ ಹೇಗಿರ್ಬೇಕು, ಇವೆಲ್ಲವನ್ನ ಕಲಿಸ್ಕೊಟ್ಟಿದ್ದಾರೆ. ಮರೆಯಾಗದ ಮಂದಹಾಸದ ದಂಪತಿಗಳು ಅವರಿಗೆ ಅಷ್ಟು ನೆರವನ್ನ ನೀಡಿ ಅಷ್ಟು ಮುಂದೆ ತಂದವರು. ಅವರಿಗೆ ಆತ ಎಷ್ಟು ಬಾರಿ ನಾನು ಚಿರಋಣಿ ಅಂತ ಹೇಳಿರೋದು ನನಗೆ ಇನ್ನೂ ನೆನಪಿದೆ. ಇನ್ನೊಂದು ಹೆಮ್ಮೆಯ ವಿಷಯ ಅಂದ್ರೆ ಆತ ಕಲಿತದ್ದನ್ನ ನನಗೆ ಮಾತ್ರ ಇರಲಿ, ನಾನು ಮಾತ್ರ ಮುಂದೆ ಬರಬೇಕು ಅನ್ನೋಂತಹ ಒಂದು ಬಿಗುಮಾನ ಇಲ್ಲದ್ರೆ ಎಲ್ಲಾ ಗೆಳೆಯರನ್ನ, ನೀವು ನಂಬೋದಿಲ್ಲ, ಒಬ್ಬ ಸೆಕ್ಯೂರಿಟಿ ಇರಬಹುದು, ಮತ್ತೆ ಪಕ್ಕದಲ್ಲಿ ಕಸ ಎತ್ತೋ ಹುಡುಗರು ಇರಬಹುದು, ಅವ್ರು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು RSS ಸಂಘಟನೆಗೂ ಹೋಗಿದ್ದು ಉಂಟು, ರಂಗ
ಕಾರ್ಯಶಾಲೆಗಳಿಗೂ ಬಂದಿದ್ದುಂಟು. ಅವರನ್ನು ತೊಡಗಿಸ್ಕೊಂಡು ಬಸ್ ಮೇಲೆ ಅಥವಾ ಏನೋ ಎಲ್ಲೋ ಕಸ ಹಾಕಿರುವಂತಹ ಜಾಗಗಳಲ್ಲಿರುವಂತಹ ಕಾಂಪೌಂಡ್ ಮೇಲೆ ಒಂದು ಚಿತ್ರ ವಿನ್ಯಾಸ ಮಾಡಿ ಹೊಸ ಕೊಟ್ಟಿಗೆ ಕೊಟ್ಟಿರೋದಿರಬಹುದು, ಅಥವಾ ನನಗೆ ತಿಳಿದ ಹಾಗೆ ಸುಮಾರು ಒಂದು 26-27 ಬೀದಿ ನಾಟಕಗಳನ್ನ ಆಡಿಸಿದ್ದು ಇರಬಹುದು. NMKRV ಕಾಲೇಜಲ್ಲಿ ಕಲಾ ಪೋಷಕರ ಒಂದು ದೊಡ್ಡ ತಂಡ ಇದ್ದದ್ರಿಂದ ಅಂತರರಾಜ್ಯ ಅಂತಾರಾಷ್ಟ್ರ ಮಟ್ಟದ ಅನೇಕ ಕಾರ್ಯಕ್ರಮಗಳಿಗೆ ಆತ ಹೋಗ್ಬಿಟ್ಟು ಜೊತೆಯಾಗಿ ನಿಂತು ಅವರನ್ನ ಬೆಳೆಸಿದಂಥವ್ರು. ತಮ್ಮನ್ನು ತಾವು ರಂಗಕರ್ಮಿಯಾಗಿ ಹಲವಾರು ಆಯಾಮಗಳಲ್ಲಿ ಬೆಳೆಸ್ಕೊಂಡು ಬಂದಂತಹ ಜಗದೀಶ್ ಶಾಸ್ತ್ರಿಗಳನ್ನ ಮಗನೆಂದು ಕರೆಯೋದು ನನಗೂ ಹೆಮ್ಮೆ. ಇಂದು ಆ ಚೈತನ್ಯವನ್ನ ಅಗಲಿದ ಭಾರ ಹೃದಯದಿಂದ ಗೌರವ ಸಮರ್ಪಣೆ ಮಾಡೋದು ನಿಮ್ಮೆಲ್ಲರ ಕರ್ತವ್ಯ. ಮತ್ತೆ ಇದೊಂದು ಸ್ಮರಣೆಗೆ ಕಾರಣವಾಗಿ ಇರಿಸಿರುವಂತಹ ಪ್ರಸನ್ನ ಮತ್ತು ತಂಡದವರಿಗೆ ಬಹುವಾದಂತಹ ಒಂದು ನನ್ನ ನಮನಗಳು ಮತ್ತೆ ಗೌರವಗಳು. ಹೀಗೆ 5,000 ವರ್ಷಕ್ಕೂ ಮೀರಿದಂತಹ ರಂಗಭೂಮಿಯ ತಾಯಿ ಬೇರಾಗಿರುವಂತಹ ನಮ್ಮ ಜನಪದ ವಿವಿಧ ಪ್ರಕಾರಗಳಿರಬಹುದು, ದೇಸಿ ಸಂಸ್ಕೃತಿಯ ಸೊಗಡನ್ನು ಕೊಡುವಂಥದ್ದು ಇರಬಹುದು, ಅಥವಾ ಭರತಮುನಿ ಕಾಳಿದಾಸರಂತಹ ಒಂದು ಬೃಹತ್ ಕಾಂಡವನ್ನ ಆ ತಾಯಿ ಬೇರೆ ಮತ್ತೆ ಇದಕ್ಕ ಬೃಹತ್ ಗಾತ್ರದ ಒಂದು ಕಾಂಡವನ್ನ ಬೆಳೆಸಿಕೊಟ್ಟಂತಹ ಶಾಸ್ತ್ರೀಯ ರಂಗ ಸಜ್ಜಕೆಗಳನ್ನ ನೆರವೇರಿಸಿಕೊಟ್ಟ ಅಣೆವು ಮಾಡಿಕೊಟ್ಟವರ ಒಂದು ಕೊಡುಗೆ ಇದ್ದಿರಬಹುದು, ಅಥವಾ ನಿಜ ಜೀವನವನ್ನ ಮೌಲ್ಯಾಧಾರಿತ ಜೀವನವನ್ನ ಕಟ್ಟಿಕೊಡ್ತಾ ಇರುವಂತಹ ಆಧುನಿಕ ರಂಗಕರ್ಮಿಗಳಿರ್ಬೋದು. ಶಿವರಾಮ್ ಕಾರಂತರು, ಕುವೆಂಪು ಅವರಿಂದ ಹಿಡಿದು ಗಿರೀಶ್ ಕಾರ್ನಾಡ್ರಿಂದ ಹಿಡಿದು ಇಂದಿನ ಇಷ್ಟೆಲ್ಲ ರಂಗ ನಿರ್ದೇಶಕರು, ರಂಗ ಪೂಜಾರಿಗಳು ಅಥವಾ ಪೂಜ್ಯರು ಅಂತ ಏನು ಹೇಳ್ತೀವಿ, ವರೇಣ್ಯರು, ಇವ್ರುಗಳ ಹಾಸು ಹೊಕ್ಕಾಗಿ ನಮಗೆ ಕೊಟ್ಟಿರುವಂತಹ ಕೊಡುಗೆ ಏನಪ್ಪಾ ಅಂತ ನೋಡಿದಾಗ ಜೀವನದಲ್ಲಿ ಒಂದು ಸ್ಥಿರವಾದ ವ್ಯಕ್ತಿತ್ವವನ್ನ ಹೇಗೆ ನಾವು ರೂಪಿಸ್ಕೊಳ್ಬೇಕು, ಹಾಗೇನೇ ನಾವು ಒಂದು ಸುಭದ್ರ ಸಮಾಜವನ್ನ ಸೃಷ್ಟಿಸ್ಕೊಳ್ಬೇಕಾದ್ರೆ ಹೇಗೆ ಒಂದು ವಿಶ್ವಕರ್ಮರಂತೆ ದುಡಿಯುತ್ತಿರುವಂತಹ ಈ ಆಯಾಮ ತಂಡದಂಥವ್ರನ್ನ ಹೃತ್ಪೂರ್ವಕವಾಗಿ ನಾವು ಅಭಿನಂದಿಸಲೇಬೇಕಾಗಿದೆ ಈಗಿನ ಸಂದರ್ಭದಲ್ಲಿ. ನನ್ನ ಹಿಂದೆ ಕೂತ್ಕೊಂಡು ಹಿರಿಯರು ಮಾತಾಡ್ತಾ ಇದ್ರು, ಈಗಿನ ಕಾಲದವ್ರಿಗೆ ಹೆಚ್ಚಿನ ಮೌಲ್ಯಗಳೇ ಬೇಕಾಗಿಲ್ಲ, ಅವ್ರಿಗೆ ಹೇಳ್ಕೊಡೋದು ತುಂಬಾ ಕಡಿಮೆ, ಬೇರೆ ಎಂತೆಂಥ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಇಂತಹ ಕಾರ್ಯಕ್ರಮದಲ್ಲಿ ಎಲ್ಲಿ ಸಂಗೀತ, ನಾಟಕ, ಮೌಲ್ಯಗಳಿರುತ್ತವೋ, ಈ ಜೀವನದ ಆದರ್ಶಗಳನ್ನ, ಜೀವನ ಪಾಠಗಳನ್ನ ಕಳಿಸ್ಕೊಡುವಂತಹ ಒಂದು ಏನು ನೆಲೆ ಇದೆ, ಇಂಥ ಕಡೆಗೆ ಬರ್ಲಿಕ್ಕೆ ಅವ್ರಿಗೆ ಪುರ್ಸತ್ತಿರೋದಿಲ್ಲ, ಮನಸ್ಸಿರೋದಿಲ್ಲ ಅಂತ ಆಭಾಸವಾದರೂ ಇಷ್ಟು ನೈಜತೆಯನ್ನ ನಮ್ಮ ಮುಂದೆ ಇಟ್ಟಂತಹ ಹಿರಿಯರಿಗೆ ನಿಜವಾಗ್ಲೂ ನಮನಗಳನ್ನು ಹೇಳ್ತೀನಿ. ಯಾಕೆಂದ್ರೆ ಆ ಸಂದೇಶವನ್ನ ಕೊಟ್ಟಾಗ ಒಬ್ಬಿಬ್ಬರು ಹಿಂದೆ ಮುಂದೆ ಕೂತು ಕೇಳದವ್ರಿಗೂ ಕೂಡ ಇಲ್ಲಪ್ಪ ಮತ್ತೆ ಇಂಥ ಕಲಾವಂತಿಕೆಯ ಕಡೆಗೆ ಮನಸ್ಸನ್ನ ಸೆಳಿಬೇಕು, ಕರ್ಕೊಂಡು ಬರಬೇಕು ಅನ್ನೋಂಥದ್ದು ಏನಿದೆ, ಹಾಗೆ ಮಾಡಿದಂತಹ ಈ ಪ್ರೇಕ್ಷಕ ವೃಂದದವ್ರಿಗೂ ನಮಸ್ಕಾರಗಳು. ಹೀಗೆ ನಾನು ನೋಡಿದಂಗೆ ಶ್ರೀಯುತ ಪ್ರಸನ್ನ ಜೀವಿಯವರು ಮತ್ತೆ ಸವಿತಾ ಭೈರಪ್ಪನವರು ತಮ್ಮ ಪುಟ್ಟ ಪಾಪು, ತಿಂಗಳ ಮಗು ಕೂಡ ಅಲ್ಲ ಅಂತಹ ಓಹೋಳನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾ ಇದ್ರು. ಬೆಳಿಗ್ಗೆ 5:15 ಸಭೆಯಷ್ಟೊತ್ತಿಗೆ, ಅಷ್ಟೆಲ್ಲ ಚಳಿ, ಅಷ್ಟೆಲ್ಲ ಕತ್ತಲಿನ ಇದು. ಆದ್ರೆ ಬೆಳಿಗ್ಗೆ ಕ್ಲಾಸ್ ಶುರುವಾಗಕ್ಕೆ ಮುಂಚೆ ನಮ್ಮ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಟ್ಟು ಬಿಡಬೇಕಾಗಿತ್ತು. ಹಾಗಾಗಿ ಅವರ ಆ ಬದ್ಧತೆ ಇದೆಯಲ್ಲ, ನಿಜವಾಗ್ಲೂ ಶ್ಲಾಘನೀಯವಾಗಿರುವಂಥದ್ದು, ಬಹಳ ಮೆಚ್ಚುಗೆಯನ್ನ ಪಡೆಯುವಂಥದ್ದು. ಅವರ 4-6 ನಾಟಕಗಳನ್ನ ನೋಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿದೆ. ಅವರಲ್ಲಿ ವಿಶೇಷತೆ ಅಂದ್ರೆ ಪ್ರೇಕ್ಷಕರೊಟ್ಟಿಗೆ ಒಂಥರ ಭಾವನಾತ್ಮಕದ ಬಾಂಧವ್ಯವನ್ನ ಬೆಸೆದು ಬಿಡುತ್ತಾರೆ. ಹಾಗೆ ಅವರ ಇಡೀ ನಾಟಕ, ಇಡೀ ಪ್ರದರ್ಶನದ ವ್ಯಾಪ್ತಿಯಾಗಿ ಕಲ್ಪನಾ ಶಕ್ತಿ ಒಂಥರ ಪಸರಿಸಿ ಬಿಟ್ಟಿರುತ್ತೆ. ಹೀಗೂ ಕಲ್ಪನೆ ಮಾಡ್ಬೋದಾ, ಹೀಗೂ ಮುಂದುವರಿಬಹುದಾ ಅನ್ನೋಂಥ ಕಲ್ಪನಾ ಶಕ್ತಿಯನ್ನ ಹಾಗೆ ಅಲ್ಲಿ ಪಸರಿಸಿಟ್ಟಿರ್ತಾರೆ. ಒಂದು ಪಾತ್ರಗಳ ಜೀವಂತಿಕೆಯನ್ನ ಹೇಗೆ ತಗೊಂಡ್ ಬರ್ತಾರೆ ಅಂದ್ರೆ, ಅದು ನಾಟಕ ಅನ್ನಿಸ್ತೀರ ನಿಜವಾಗಿ ನಡೆಯುತ್ತಾ ಇದೆಯೇನೋ ಅನ್ನೋ ರೀತಿ. ನಾವು ಅದರೊಳಗೊಂದಾಗಿರುವಂತಹ ಒಂದು ಸಾಧಾರಣೀಕರಣ ಅಂತ ನಾವು ಹಿಂದಿನಲ್ಲಿ ಹೇಳ್ತೀವಿ,
ಅಂತಹ ಸಂದರ್ಭವನ್ನ ಇಲ್ಲಿ ಕೂಡಿಸ್ಕೊಳ್ಳುವಂಥದ್ದು, ಆ ಸಂವಹನ ಕೌಶಲ್ಯ ಇರಬಹುದು, ಹಿಮ್ಮೇಳ ಒಂಥರ ಹೃದಯ ಮನಸ್ಸುಗಳನ್ನು ಮುಟ್ಟುವಂತಹ ಸಂಗೀತ ಸೌರಭವಿರಬಹುದು. ಅಷ್ಟೇ ಅಲ್ಲ, ಅವರ ನಿರ್ದೇಶನದಲ್ಲಿ ಒಂದು ತಾಳ್ಮೆ, ಒಂದು ಜಾಣ್ಮೆ ಎರಡು ಬಹಳವಾಗಿರುವಂಥದ್ದು. ಹೀಗೆ ಒಂದು ಶಕ್ತಿಯಾಗಿರುವಂಥದ್ದು, ಸಂಘಟನಾ ಶಕ್ತಿಯಾಗಿರುವಂತಹ ಶ್ರೀಮತಿ ಸವಿತಾ ಭೈರಪ್ಪನವರು ಹಾಗೂ ಶ್ರೀಯುತ ಪ್ರಸನ್ನ ಜೀವಿ ಅವರದು ಒಂಥರ ರಂಗಭೂಮಿಗೆ ಸಮರ್ಪಿಸಿಕೊಂಡಂತ ಜೀವಗಳು. ಸೊ ಅವರ ಇಡೀ ಕುಟುಂಬ ಈ ಕ್ಷೇತ್ರದಲ್ಲಿ ಏನು ಕೊಡುಗೆಯನ್ನು ಕೊಡ್ತಾರೆ, ರಂಗಭೂಮಿಯ ತನ್ಮಯತೆ ಏನಿದೆ ಅವರಲ್ಲಿ, ಸೊ ಇದಕ್ಕೆ ನಿಮ್ಮೆಲ್ಲರ ಮೆಚ್ಚುಗೆಯನ್ನ, ಅಭಿನಂದನೆಗಳನ್ನ ಸಮರ್ಪಿಸ್ತೀವಿ. ವಿಶ್ವ ರಂಗಭೂಮಿಯ ಪಟಲದಲ್ಲಿ ಸುವರ್ಣಾಕ್ಷರಗಳಲ್ಲಿ ಇವರ ಸಾಧನೆಗಳು, ಸಮರ್ಥ ಸಾಧನೆಗಳು ಅಣಿವಾಗಲಿ, ಸ್ಥಿರಗೊಳ್ಳಲಿ ಅಂತಹ ಶುಭಾಶಯಗಳನ್ನು ತಿಳಿಸ್ತೇನೆ. ಯಾಕಂದ್ರೆ ಎಲ್ಲೋ ಹೇಳ್ದಂಗೆ ಗುಣದಿಂದ ಗುಣಿಸಿದರೆ ಗುಣವಂತ, ಹಾಗೇನೆ ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ, ಋಣಗಳಿಂದ ಕಳೆದರೆ ಸಾಲವಂತ, ಅಂತೆಯೇ ಕಲಾನಿಧಿಯಿಂದ ಕೂಡಿಸಿದರೆ ಸಿರಿವಂತ ಅಂತಹ ಶ್ರೀಯುತರಾದಂತಹ ಪ್ರಸನ್ನ ಜೀವಿಯವರು ನಮ್ಮ ಅಭಿನಂದನೆಗಳನ್ನ, ಶುಭ ಹಾರೈಕೆಗಳನ್ನು ಸಂಪರ್ಕಿಸಿ ಎಲ್ಲರಿಗೂ ನಮಸ್ತೆ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗೌರವವನ್ನು ಪಡೆಯುತ್ತಾ ಇರುವಂತಹ ಕುಮಾರಿ ಅವ್ರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಕಲಾವಿದರಿಗೆ ಮತ್ತೆ ನನ್ನ ನಮನಗಳನ್ನು ಸಮರ್ಪಿಸ್ತಾ ವಿಶ್ರಾಂತಿ ಪಡೆಯುತ್ತೇನೆ. ನಮಸ್ತೆ. ರಂಗಭೂಮಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಹಾಗೂ ನಮ್ಮನ್ನು ಅಗಲಿದ ರಂಗಚೇತನಗಳ ಬಗ್ಗೆ ಅಂತರಾಳದ ಮಾತುಗಳನ್ನಾಡಿದ ಡಾಕ್ಟರ್ ರಾಜೇಶ್ವರಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಶ್ರೀ ಶಶಿಕಾಂತ್ ಎಡಹಳ್ಳಿ ಸರ್ ಅವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೋಬೇಕಾಗಿ ವಿನಂತಿ. ಡಾಕ್ಟರ್ ರಾಜೇಶ್ವರಿ ಅವರಿಗೆ, ಶ್ರೀ ಭೈರಪ್ಪನವರಿಗೆ ಮತ್ತು ಪ್ರಸನ್ನವರಿಗೆ, ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಾನು ಇವತ್ತು ನಾಟಕ ಇರೋದ್ರಿಂದ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಕೆಲವು ಪಾಯಿಂಟ್ಸ್ಗಳನ್ನು ಭಾಳ ಮೂಲಭೂತವಾಗಿ ಆಯಾಮದ ಬಗ್ಗೆ. ಸೊ ಆಯಾಮ ಕಳೆದ 10 ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಕೊಂಡಿದ್ದು, ಸುಮಾರು 10 ವರ್ಷಗಳಲ್ಲಿ 13ಕ್ಕೂ ಹೆಚ್ಚು ನಾಟಕಗಳನ್ನು ಮಾಡಿದ್ದು, ಅದರ ಜೊತೆಗೆ ಈ ಕರೋನಾ ಸಂದರ್ಭದಲ್ಲಿ ಆನ್ಲೈನ್ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ದು, ಇವುಗಳು ತುಂಬ ಹೆಮ್ಮೆಯ ವಿಚಾರಗಳು ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ಆ ನಿರಂತರತೆಯನ್ನು ಕಾಪಾಡ್ಕೊಂಡು ಬಂದಿದೆಯಲ್ವ 10 ವರ್ಷಗಳಿಂದ. ಈಗ ಎಷ್ಟೋ ಸರ್ತಿ 1 ವರ್ಷ 2 ವರ್ಷ ಮಾಡ್ತಾರೆ, ಆ ನಂತರ 3ನೇ ವರ್ಷ ನಿಲ್ಲಿಸ್ಬಿಡ್ತಾರೆ. ಇಲ್ಲಾಂದರೆ ಯಾವತ್ತೋ ಅವರು ಚಿತ್ತ ಬಂದಾಗ ಮಾಡ್ತಿರ್ತಾರೆ. ಆದರೆ ಪ್ರಸನ್ನ ಮತ್ತು ಅವ್ರ ಟೀಮು, ಅವರ ತಂಡ ಅದ್ಭುತವಾದ ಕೆಲಸವನ್ನು ಮಾಡಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಮತ್ತು ಅವ್ರು ಮಾಡಿದಂಥ ಕೆಲವು ನಾಟಕಗಳು, ಇವುಗಳನ್ನು ನೋಡಿದರೆ, ಶೀರ್ಷಿಕೆಗಳನ್ನು ನೋಡಿದರೆ ಬಹಳ ಪ್ರಮುಖವಾದಂಥ ನಾಟಕಗಳು ಅವೆಲ್ಲವೂ ಸಹಿತ. ಅಂಥ ನಾಟಕಗಳನ್ನ ಮಾಡಿದ್ದೀರಿ. ದಯವಿಟ್ಟು ನಿರಂತರವಾಗಿ ನಾಟಕಗಳನ್ನು ಮಾಡ್ತಾನೆ ಹೋಗಿ. ಯಾಕಂತಂದರೆ ನಾಟಕ ಅನ್ನೋದೇ ಇವ್ರು ಹೇಳಿದ್ರು, ಮನುಷ್ಯನ ಹಸ್ತಕ್ಷೇಪ ಇದ್ದಲ್ಲೆಲ್ಲ ಸಮಸ್ಯೆ ಆಗುತ್ತಂತ. ಮನುಷ್ಯನ ಹಸ್ತಕ್ಷೇಪ ಇರ್ತಕ್ಕಂಥ ರಂಗಭೂಮಿಯಲ್ಲಿ ಸಮಸ್ಯೆನೇ ಇಲ್ಲ. ಒಂದು ಕ್ಷೇತ್ರ ಹೇಳ್ತಿದ್ದೀನಿ ನಿಮಗೆ, ಎಲ್ಲೆಲ್ಲಿ ಮನುಷ್ಯನ ಹಸ್ತಕ್ಷೇಪ ಇರುತ್ತೋ ರಂಗಭೂಮಿಯಲ್ಲಿ, ರಂಗಕಲೆಯಲ್ಲಿ, ಅದು ನಿಜಕ್ಕೂ ಸಹಿತ ಉಲ್ಲಾಸಕರವಾಗಿರ್ತಕ್ಕಂಥದ್ದು. ಅದು ನೋಡುವವರಿಗೂ ಮಾಡುವವರಿಗೂ ಸಹಿತ ಅದ್ಭುತವಾದಂಥ ಒಂದು ಉತ್ತೇಜನ ಕೊಡ್ತಕ್ಕಂಥ, ಅನುಭವ ಕೊಡ್ತಕ್ಕಂಥದ್ದು. ಆದ್ದರಿಂದ ಮನುಷ್ಯನ ಹಸ್ತಕ್ಷೇಪ ಹೆಚ್ಚು ರಂಗಭೂಮಿಯಲ್ಲಿ ತೊಡಗಲಿ, ಇಲ್ಲಿ ಇರಲಿ ಅಂತ ನಾನು ಬಯಸ್ತೀನಿ. ಅದಕ್ಕೆ ಅದ್ರ ಜೊತೆಗೆ ಸ್ನೇಹಿತರೆ, ನಮ್ಮ 3 ಜನ ಕಲಾವಿದರ ಬಗ್ಗೆ, ಶಾಸ್ತ್ರಿಯವರ ಬಗ್ಗೆ ಬಹಳ ಸುದೀರ್ಘವಾಗಿ ರಾಜೇಶ್ವರಿ ಅವರು ಮಾತಾಡಿದ್ದಾರೆ. ಸೊ ಇನ್ನೂ ಇಬ್ಬರು ನನ್ನ ತುಂಬ ಆತ್ಮೀಯರಾಗಿರ್ತಕ್ಕಂಥವರು. ಯಾಕಂದರೆ ಅತ್ಯಂತ ದೊಡ್ಡ ವೃತ್ತಿ ರಂಗಭೂಮಿಯ ಕಲಾವಿದನ ಮಗಳು ಮರೇಮನಹಳ್ಳಿ ಹನುಮಕ್ಕ. ಮರೇಮನಹಳ್ಳಿ ಹನುಮಕ್ಕ ಬಹಳ ಆತ್ಮೀಯರಾಗಿರ್ತಕ್ಕಂಥವ್ರು. ಯಾವಾಗ ನಿಮಗೆ ಬಹುತೇಕ ಕರ್ನಾಟಕದ ಎಲ್ಲ ರೆಪರ್ಟರಿಗಳಲ್ಲೂ ಸಹಿತ ಅವರು ನಟನೆ ಮಾಡಿದ್ದಾರೆ. ಅದು ಸಾನಿಹಳ್ಳಿ ಆಗಿರ್ಬೋದು, ನೀನಾಸಂ ಆಗಿರ್ಬೋದು, ಅಥವಾ MP ಪ್ರಕಾಶ್ ಅವ್ರದ್ದೊಂದು ರೆಪರ್ಟರಿ ಇದೆ ಹೂವಿನ ಡೈರಿಯಲ್ಲಿ, ಅಲ್ಲಿ ಆಗಿರ್ಬೋದು. ಎಲ್ಲಿದ್ರು ಬಹುಬೇಡಿಕೆಯ ನಟಿಯಾಗಿದ್ರು. ಅವ್ರಿಗೆ ಯಾವ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸ್ತಕ್ಕಂಥದ್ದು. ಮೊದಲು ಎಲ್ಲ ಬಿಟ್ಟು ಬೆಂಗಳೂರು ಬರ್ತೀನಿ ಅಂತ ಹೇಳಿ ನನಗೆ ಫೋನ್ ಮಾಡಿದ್ರು. ಆಯ್ತು ಬಾ ಅಂದೆ. ಅಣ್ಣ ನನಗೆ ಇರೋಕ್ಕೆ ಜಾಗ ಇಲ್ಲ, ಏನು ಮಾಡೋದು ಅಂತಂದ್ರು.
ಆಯ್ತು ಬಾರಮ್ಮ, ನಾನೊಂದು ಮನೆ ಇದೆ, ಆ ಮನೆಯ ಒಳಗಡೆ ಒಂದು ಜಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಮನೆಯಲ್ಲಿ ನಾನು ಕನಿಷ್ಠ 1 ವರ್ಷಗಳ ಕಾಲ ಅವ್ರು ಸೆಟ್ಲ್ ಆಗುವವರೆಗೂ ನನ್ನ ಮನೆಯಲ್ಲಿ ಮೇಲ್ಗಡೆ ಕೊಟ್ಟಿದ್ದೆ, ಅಲ್ಲೇ ಇದ್ರು ಅವರು ಹನುಮಕ್ಕ. ಅವರು ಗೃಹಿಣಿ ಅಂದ್ರು, ಆ ಅಮ್ಮ ಗೃಹಿಣಿ ಅಲ್ಲ, ಯಾಕಂದ್ರೆ ಅವ್ರ ಮದುವೆ ಆಗಿರ್ಲಿಲ್ಲ, ಮಕ್ಕಳು ಆಗಿರ್ಲಿಲ್ಲ. ಅವ್ರಿಗೆ ಅವರು ಬದುಕು ರಂಗಭೂಮಿ, ಅವ್ರ ಮನೆ ರಂಗ ವೇದಿಕೆ. ಸೊ ಆದ್ದರಿಂದ ಅದನ್ನು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, ಥಿಯೇಟರ್ ಬಿಟ್ಟರೆ ಏನೂ ಗೊತ್ತಿರ್ತಕ್ಕಂಥದ್ದು. ಆಮೇಲೆ ಉಮಾಶ್ರೀ ಅವರೇ ಸಹಿತ ಶಬಾಷ್ ಹೇಳಿದ್ರು. ಉಮಾಶ್ರೀ ಅವರ ಒಡಲಾಳದಲ್ಲಿ ಒಂದು ಪಾತ್ರ ಮಾಡ್ತಾರೆ, ನಿಮ್ಗೆ ಗೊತ್ತಿರಬಹುದು, ಅದು 70 ವರ್ಷದ ಅಜ್ಜಿ ಪಾತ್ರ, ಮುದುಕಿ ಪಾತ್ರ. ಆ ಪಾತ್ರವನ್ನ ಯಾರು ಮಾಡ್ತಾರೆ ಮುಂದೆ ಉಮಾಶ್ರೀ ಆದ್ಮೇಲೆ ಅಂತಂದಾಗ ಉಮಾಶ್ರೀ ಅವರು ನನ್ನ ಮುಂದೆ ರೆಕಮೆಂಡ್ ಮಾಡಿದ್ರು, ಮರೇಮರಳ್ಳಿ ಹನುಮಕ್ಕನ ಕರೆಸಿ ಮಾಡಿ, ನೀವು ಅವ್ರು ಮಾಡ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಒಡಲಾಳದ ಸಾಕವ್ವನ ಪಾತ್ರ, ಆ ಸಾಕವ್ವನ ಪಾತ್ರವನ್ನು ಒಡಲಾಳ ಮಾಡಿದಾಗ ಸಾಕವ್ವನ ಪಾತ್ರವನ್ನ ಹನುಮಕ್ಕ ಮಾಡಿದ್ರು. ಉಮಾಶ್ರೀ ಅಂತ ಉಮಾಶ್ರೀನೇ ದಂಗಾಗೋಗ್ಬಿಟ್ರು. ಅಷ್ಟು ಅದ್ಭುತವಾಗಿ ಪಾತ್ರವನ್ನ ಮಾಡಿದಂತ ಹನುಮಕ್ಕ ನಿಜಕ್ಕೂ ಸತಿ ಇನ್ನೂ ಇರಬೇಕಾಗಿತ್ತು. ಯಾಕೆ ಇಷ್ಟು ಬೇಗ ಹೋದ್ರು ನನಗೆ ಗೊತ್ತಿಲ್ಲ. ತುಂಬಾ ಅನಾರೋಗ್ಯ ಪೀಡಿತರಾದ್ರು. ಕೊನೆಗಂತೂ ನಾನು ಇಷ್ಟು ಸತಿ ಹೇಳಿದೆ ಅವ್ರಿಗೆ, ಆ ಗಿಂಬಕ್ಕೆಲ್ಲ ಜಿಗದ್ ಬಿಟ್ಬಿಡಮ್ಮ, ನೀನು ಸಾರ್ವಜನಿಕ ಆಸ್ತಿ, ರಂಗಭೂಮಿ ಆಸ್ತಿ, ನೀನು ಹೆಚ್ಚು ವರ್ಷಗಳ ಕಾಲ ಬದುಕಬೇಕು ನಮಗೋಸ್ಕರ ಅಂತ ಎಷ್ಟು ಹೇಳಿದ್ರು ಸಹಿತ ಆ ತಂಬಾಕನ್ನ ಹಾಕ್ತಾನೆ ಇದ್ರು, ಜಗಿತಾನೆ ಇದ್ರು. ಅದು ಏನಾಯ್ತೋ ಗೊತ್ತಿಲ್ಲ, ತುಂಬಾ ಅನಾರೋಗ್ಯ ಪೀಡಿತರಾದ್ರು. ಸೊ ಈ ರೀತಿ ನಾನು ಕಲಾವಿದರಿಗೆ ಯಾವತ್ತೂ ಸಹಿತ ಹೇಳೋದು, ಮೊದಲು ಆರೋಗ್ಯ ನೋಡ್ಕೊಳ್ಳಿ, ಯಾವ ದುರಭ್ಯಾಸಕ್ಕೆ ಬೀಳ್ಬೇಡಿ. ಯಾಕಂದ್ರೆ ನಿಮ್ಮಲ್ಲಿ ಒಂದು ಪ್ರತಿಭೆ ಇದೆ, ಆ ಪ್ರತಿಭೆಯ ಅಗತ್ಯ ನಮಗಿದೆ, ನಮಗೆ ಅಂದ್ರೆ ಸಮಾಜಕ್ಕಿದೆ, ಅದಕ್ಕೆ ಆ ಥರ ಮಾಡ್ಕೊಡುದು ಅಂತ ಹೇಳ್ಬಿಟ್ಟು. ಆದ್ರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಯಾವ ದುರಭ್ಯಾಸ ಇಲ್ಲಂತ ಒಬ್ಬ ವ್ಯಕ್ತಿ ನಮ್ಮ ದೇವ್ ನಾಗೇಶ್, ನನ್ನ ತುಂಬಾ ಆತ್ಮೀಯ ಸ್ನೇಹಿತ. ಅವ್ನಿಗೆ ಯಾವ ದುರಭ್ಯಾಸಗಳು ಇರಲಿಲ್ಲ. ಯಾವಾಗಲೂ ಕ್ಯಾಂಟೀನ್ ಹತ್ರ ಬರೋರು, ಕೂತ್ಕೊಳ್ಳೋರು. ಆಮೇಲೆ ಕಾಲೇಜ್ ರಂಗಭೂಮಿಯಲ್ಲಿ ದೊಡ್ಡ ಕೆಲಸ ಮಾಡಿದ್ರು. ಕಾಲೇಜ್ ರಂಗಭೂಮಿಯಲ್ಲಿ ನಿಮ್ಗೆ ಟೆಕ್ಸ್ಟ್ ಇರ್ತಾವಲ್ಲ, ಆ ಟೆಕ್ಸ್ಟ್ಗಳನ್ನ ಏಕಲವ್ಯ ಆಗಿರ್ಬೋದು, ಕೃಷ್ಣೇಗೌಡ ರಾಣಿ ಆಗಿರ್ಬೋದು, ಅವುಗಳೆಲ್ಲವನ್ನೂ ಸಹಿತ ಒಂದು ಟೀಮ್ ಮಾಡಿ ಪ್ರತಿ ವರ್ಷ ಒಂದೊಂದು ಕಾಲೇಜ್ಗಳಿಗೆ ಹೋಗಿ ಆ ನಾಟಕ ಪ್ರಿನ್ಸಿಪಾಲ್ ಮೀಟ್ ಮಾಡಿ ಅವ್ರಿಗೆ, ಸರ್ ನಾವು ನಾಟಕ ಇದೆ, ನಿಮ್ಮ ಪಠ್ಯ ಇದೆ, ಸೊ ಆದ್ರಿಂದ ನಾವು ಮಾಡ್ತೀವಿ. ಅಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳನ್ನ ಸೇರಿಸ್ಬಿಟ್ಟು ಆಮೇಲೆ ಅವರು ನಾಟಕ ಮಾಡೋರು. ಅವರೆಲ್ಲರ ಹತ್ರ 10 ರೂಪಾಯಿ ನಾಮಿನಲ್ ಕಲೆಕ್ಷನ್ ಮಾಡಿ ಕಾಲೇಜಿಂದ ಕಾಲೇಜ್, ಇವತ್ತು ಈ ಕಾಲೇಜು ನಾಳೆ ಆ ಕಾಲೇಜು ಅಂತ 1 ವರ್ಷಗಳ ಕಾಲ ಎಕ್ಸಾಮ್ ಟೈಮ್ ಬಿಟ್ರೆ ಅವರು ನಾಟಕ ಬುಕ್ಕಿಂಗ್ ಆಗೋಗ್ಬಿಡ್ತಿತ್ತು ಮುಂಚೆನೆ. ಅಂತ ಅದ್ಭುತವಾದಂಥ ರಂಗಕರ್ಮಿ ಕಾಲೇಜು ರಂಗಭೂಮಿಗೆ ದೊಡ್ಡ ಕೆಲಸ ಮಾಡಿದ್ರು. ಅವರ ಹೆಂಡತಿ ಹೆಸರು, ಅವರು ಶ್ರೀಮತಿ ಅವರು ರತ್ನಾ ನಾಗೇಶ್ ಅಂತ. ನಾಗೇಶ್ ಮತ್ತು ರತ್ನಾ ನಾಗೇಶ್ ಇವರು ಒಂದು ಭಾರಿ ಅದ್ಭುತವಾದಂಥ ಜೋಡಿ. ಸದಾ ಪ್ರೀತಿಸ್ತಾ ಸದಾ ಕಚ್ಚಾಡ್ತಾ ಇರ್ತಕ್ಕಂಥ ಒಂದು ಜೋಡಿ. ಎರಡು ವೈರುಧ್ಯಗಳನ್ನು ನಾನು ನೋಡಿದ್ದೇನೆ. ಆಗ ಆ ಥರ ಪ್ರೀತಿನೂ ಇತ್ತು ಅವ್ರಿಗೆ. ಸೊ ಅವ್ರಿಗೆ ಅವರ ಹೆಂಡತಿಗೆ ಏನಪ್ಪಾ ಅಂದ್ರೆ ಇಲ್ಲೇ ಬೆಂಗಳೂರಲ್ಲಿ ಒಂದು ಮನೆ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಇವ್ರಿಗೆ ಇಲ್ಲ ಊರಲ್ಲಿ ಮನೆ ಕಟ್ಟಬೇಕು ಅಂತ ಅವ್ರಿಗೆ ಆಸೆ. ಯಾವಾಗ ನೋಡಿದ್ರು ಇದು ಅವ್ರ ಊರು ಅನ್ನೋರು, ಬೆಂಗಳೂರು ಅನ್ನೋರು. ಸೊ ಇದೇ ಇದರಲ್ಲಿ ಅವ್ರ ಊರಲ್ಲಿ ಮನೆ ಕಟ್ಟಿದ್ರೆ ಹೊರತು ಬೆಂಗಳೂರಲ್ಲಿ ಕೊನೆಗೂ ಅವ್ರ ಆಸೆ ನೆರವೇರಲಿಲ್ಲ. ಆದ್ರೆ ದೇವ್ ನಾಗೇಶ್ ತುಂಬಾ ಒಳ್ಳೆಯದು. ಅವ್ರಿಗೆ ಗೊತ್ತಿಲ್ಲ ನಿಮ್ಗೆ, ಬಹುಶಃ ಅವ್ರಿಗೆ ಲಿಮ್ಕಾ ದಾಖಲೆ ಮಾಡಿದ್ರು. ಸುಮಾರು ಒಂದು 32 ನಾಟಕಗಳನ್ನ, ಅಹೋರಾತ್ರಿ ನಾಟಕಗಳನ್ನ 18 ಅವರ್ 24 ಅವರ್ ಕಂಟಿನ್ಯೂಸ್ ಆಗಿ ಎಡಿ ರಂಗಮಂದಿರದಲ್ಲಿ ಮಾಡಿದ್ರು. ಕಂಟಿನ್ಯೂಸ್ ಆಗಿ ಅವ್ರದೇ ತಂಡ, ಬರೀ ಬೇರೆ ನಾಟಕಗಳು. 31 ನಾಟಕ ಮಾಡೋದಲ್ಲ ಸುಸ್ತಾಗಿ ಹೋಗ್ಬಿಡ್ತೀವಿ ನಾವು. 32 ನಾಟಕಗಳನ್ನ ಕಂಟಿನ್ಯೂಸ್ ಆಗಿ ಮಾಡಿಸೋದಿದೆಯಲ್ಲ, ಲಿಮ್ಕಾ ದಾಖಲೆ ಆಯ್ತು ಅವ್ರದ್ದು. ಸೊ ಅಂತ ಅದ್ಭುತವಾದಂಥ ರಂಗಕರ್ಮಿ, ಬಹಳ ಅದ್ಭುತವಾದ, ತುಂಬಾ ಗೆಳೆಯ ತುಂಬಾ ಬೇಗ ಹೊರಟೋಗ್ಬಾರ್ದಿತ್ತು. ಅವರು ಸಹಿತ ಸ್ವಲ್ಪ ಕೊನೆಗೆ ಅನಾರೋಗ್ಯ ಪೀಡಿತರಾದ್ರು. ಯಾರಿಗೂ ನಮಗೆ ತಿಳಿಸಿದ್ರೆ ಏನಾದ್ರು ಸಹಾಯಕ್ಕೂ ಧಾವಿಸ್ತಿದ್ದೀವೋ ಏನೋ ಗೊತ್ತಿಲ್ಲ ನನಗೆ. ಅವರು ಏನು ಸಂಕೋಚದ ಪ್ರವೃತ್ತಿ, ತನ್ನ ನೋವನ್ನ ತಾನೇ ನುಂಗ್ಕೊಳ್ತಿದ್ದ ಹೊರತಾಗಿ ಯಾರಿಗೂ ಏನನ್ನು ಹೇಳ್ತಿರ್ಲಿಲ್ಲ ಆ ವ್ಯಕ್ತಿ. ಅಂತ ಮನುಷ್ಯ ಇನ್ನೂ ಇರಬೇಕಾಗಿತ್ತು ದೇವನಾಗಿ, ಸದಾ ನಗ್ನಗ್ತಾ ಇರ್ತಕ್ಕಂಥವ್ರು. ಸೊ ಈ ರೀತಿಯಾದಂಥ 3 ಜನರನ್ನ ಜ್ಞಾಪಿಸಿಕೊಳ್ಳುವ, ಸ್ಮರಿಸಿಕೊಳ್ಳುವ ಕೆಲಸವನ್ನು ಆಯಾಮ ಮಾಡಿದೆ ಪ್ರಸನ್ನ ಅವರು ಮಾಡಿದ್ದಾರೆ. ಅದು ನಮ್ಗೆ ಬೇಕಾಗಿದೆ.